ಎಲ್ಲ ವೀಕ್ಷಕರಿಗೂ ನಮಸ್ಕಾರ. 2024ರಲ್ಲಿ ನಡೆದ 19ನೇ EIB ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ, ಡ್ಯಾಶ್ ಕೈಗಾರಿಕಾ ವಿವಾದ ಕಾಯ್ದೆ 1947ರ ನಿಬಂಧನೆಗಳ ಅಡಿಯಲ್ಲಿ ಸಂಸ್ಥೆಯಲ್ಲಿನ ಕೈಗಾರಿಕಾ ವಿವಾದಗಳ ನಿರ್ಣಯಕ್ಕಾಗಿ ಸ್ಥಾಪಿಸಲಾಗಿಲ್ಲ. ಯಾವುದು ಸ್ಥಾಪಿಸಲಾಗಿಲ್ಲ ಅನ್ನೋದ್ರ ರೈಟ್ ಆನ್ಸರ್ ಏನಪ್ಪಾ ಅಂತಂದ್ರೆ ಸಿ ಇದರ ರೈಟ್ ಆನ್ಸರ್. ಸೊ ನಾವು ಎರಡನೇ ಕ್ವಶನ್ ಬಂದ್ಬಿಟ್ಟು, ಉತ್ಪಾದನಾ ಕಂಪನಿಯು ಇತ್ತೀಚೆಗೆ 4 ಕಾರ್ಮಿಕರನ್ನು ಯಾವುದೇ ಪರಿಹಾರವನ್ನು ನೀಡದೆ ವಜಾಗೊಳಿಸಿದೆ. ಕೆಲಸಗಾರರ ದುರ್ವರ್ತನೆಯಿಂದಾಗಿ ವಜಾಗೊಳಿಸಲಾಗಿದೆ. ಕಂಪನಿಯು ಸೋಕಾಸ್ ನೋಟಿಸು ಕಾರಣ ಸೂಚನೆ ನೀಡಿದ್ದು, ಅವರ ವಿರುದ್ಧ ಶಿಸ್ತಿನ ವಿಚಾರಣೆಯನ್ನು ನಡೆಸಲಾಗಿದೆ. ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ ನೌಕರರ ಸೇವೆಯನ್ನು ವಜಾಗೊಳಿಸಲಾಗಿದೆ. ಕಾರ್ಮಿಕರು ಹಿಂಬಡ್ತಿ ಪರಿಹಾರವನ್ನು ತಮ್ಮ ಹಕ್ಕೆಂದು ಕೇಳಿದರು. ಅದನ್ನು ಆಡಳಿತವು ತಿರಸ್ಕರಿಸಿತು. ತಿರಸ್ಕಾರದಿಂದ ನೊಂದ ಕಾರ್ಮಿಕರು 1947ರ ಕೈಗಾರಿಕಾ ವಿವಾದ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಕಾರ್ಮಿಕ ನ್ಯಾಯಾಲಯದ ದೂರು ದಾಖಲಿಸಿದರು. ಸೊ ಈ ಮೇಲಿನ ಒಂದು ಇದಕ್ಕೆ ಸೂಕ್ತವಾದಂಥ ಇದರ ಆನ್ಸರ್ ಏನಪ್ಪಾ ಅಂತಂದ್ರೆ ಎರಡನೇ ಆನ್ಸರು ಬಂದ್ಬಿಟ್ಟು ಇದ್ರದ್ದು ರೈಟ್ ಆನ್ಸರ್ ಬಿ. ಮುಕ್ತಾಯವು ಹಿಂಬಡ್ತಿಗೆ ಸಮಾನವಾಗಿರುವುದಿಲ್ಲ, ಆದ್ದರಿಂದ ಯಾವುದೇ ಪರಿಹಾರವಿಲ್ಲ ಅನ್ನೋದು ಇದರ ರೈಟ್ ಆನ್ಸರ್. ಸೊ ವಿಡಿಯೋ ಏನಾದರೂ ನಿಮಗೆ ಜಾಸ್ತಿ ಸ್ಲೋ ಅಂತ ಅನಿಸ್ತಿದ್ರೆ ನೀವು ಸೆಟ್ಟಿಂಗ್ ಆಪ್ಷನಲ್ಲಿ ಸೈಡಲ್ಲಿ ಸೆಟ್ಟಿಂಗ್ ಆಪ್ಷನ್ ಇರುತ್ತೆ ಮೇಲ್ಗಡೆ, ಅದರಲ್ಲಿ ಹೋಗಿ ಸ್ಪೀಡ್ ಬ್ಯಾಕ್ ಅಂತ ಇರುತ್ತೆ. ಸೊ ಅಲ್ಲಿ ಸ್ಪೀಡ್ ನೀವು ಸೆಟ್ ಮಾಡ್ಕೋಬಹುದು. ಓಕೆ, ಮೂರನೇ ಪ್ರಶ್ನೆ ಬಂದ್ಬಿಟ್ಟು, ಮಾಲ್ತಿ ಸಣ್ಣ ವ್ಯಾಪಾರ ಮಾಲೀಕರಾಗಿದ್ದು ಆನ್ಲೈನ್ ಬಟ್ಟೆ ಅಂಗಡಿಯನ್ನು ನಡೆಸುತ್ತಿದ್ದಾರೆ. ಇತ್ತೀಚೆಗೆ ತನ್ನ ವೆಬ್ಸೈಟ್ ಹ್ಯಾಕ್ ಆಗಿರುವುದನ್ನು ಅವಳು ಗಮನಿಸಿದಳು ಮತ್ತು ಹೆಸರುಗಳು, ವಿಳಾಸಗಳು ಮತ್ತು ಪಾವತಿ ವಿವರಗಳು ಸೇರಿದಂತೆ ತನ್ನ ಗ್ರಾಹಕರ ವೈಯಕ್ತಿಕ ಮಾಹಿತಿಯನ್ನು ಕಳವು ಮಾಡಲಾಯಿತು. ಸ್ವಲ್ಪ ಸಮಯದ ನಂತರ ಅವರ ಕೆಲವು ಗ್ರಾಹಕರು ತಮ್ಮ ಖಾತೆಗಳಲ್ಲಿ ಅನಧಿಕೃತ ವಹಿವಾಟುಗಳನ್ನು ವರದಿ ಮಾಡಿದ್ದಾರೆ. ಘಟನೆ ವಿರುದ್ಧ ದೂರು ದಾಖಲಿಸಲು ಮಾಲ್ತಿ ಬಯಸಿದ್ದಾರೆ. ಸೊ ಇದು ಮೂರನೇ ಒಂದು ಪ್ರಶ್ನೆ. ಇದರ ಒಂದು ರೈಟ್ ಆನ್ಸರ್ ಏನಪ್ಪಾ ಅಂತಂದ್ರೆ ಬಿ ಮತ್ತು ಡಿ ಎರಡನ್ನೂ ಗುರುತಿಸಲಾಗಿದೆ. ಕೂಡ ಗುರುತಿಸಲಾಗಿದೆ. ಇದು ಅಫಿಷಿಯಲಿ ಆಗಿ ಬಿಟ್ಟಿರುವಂತ ಒಂದು ಕೀ ಆನ್ಸರ್ ಅಲ್ಲಿ ಗುರುತಿಸಲಾಗಿರುವಂಥದ್ದು. ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ 2020 ಕೈಗಾರಿಕಾ ಸಂಬಂಧ ಸಂಕೇತ 2020ರ ಅಡಿಯಲ್ಲಿ ನೀಡಲಾದ ಉದ್ಯೋಗದಾತನ ವ್ಯಾಖ್ಯಾನದ ಅಡಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಹೇಳಿದೆ. ಯಾವುದನ್ನು ಸೇರಿಸಲಾಗಿದೆ. ಸೊ ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಎ ರೈಟ್ ಆನ್ಸರ್ ಇದೆ. 1, 2 ಮತ್ತು 3 ಕಾರ್ಖಾನೆಯ ಆಕ್ರಮಿ ಮತ್ತೆ ಗುತ್ತಿಗೆದಾರ ಮತ್ತೆ ಕಾರ್ಖಾನೆಯ ವ್ಯವಸ್ಥಾಪಕ, ಈ ಮೂರನ್ನ ಸೇರಿಸಲಾಗಿದೆ. 5ನೇ ಪ್ರಶ್ನೆ ಬಂದ್ಬಿಟ್ಟು, ಕೆಳಗಿನ ಯಾವ ಶಾಸನಗಳನ್ನು ಸಾಮಾಜಿಕ ಭದ್ರತಾ ಸಂಹಿತೆ 2020ರ ಅಡಿಯಲ್ಲಿ ಸೇರಿಸಲಾಗಿದೆ? ಇದರ ಒಂದು ರೈಟ್ ಆನ್ಸರ್, ಇದರಲ್ಲಿ ಯಾವ ಸೇರಿಸಲಾಗಿದೆ ಅಂತಂದ್ರೆ ಇದರ ರೈಟ್ ಆನ್ಸರ್ ಡಿ. ಇದರ ಒಂದು ರೈಟ್ ಆನ್ಸರ್ ಬಂದ್ಬಿಟ್ಟು ಡಿ. 1, 2 ಮತ್ತು 4. ಸೊ ಒಂದೇದೇನಿದೆ, ಹೆರಿಗೆ ಪ್ರಯೋಜನ ಕಾಯ್ದೆ, ಹೆರಿಗೆ ಸಮಯದಲ್ಲಿ ಯಾವ ಪ್ರಯೋಜನ ಸಿಗಬೇಕನ್ನೋ ಕಾಯ್ದೆನೂ ಸೇರ್ಪಡೆ ಮಾಡಿದಾರಂತೆ. ಮತ್ತೆ ಎರಡನೇದು ಗ್ರ್ಯಾಜ್ಯುಟಿ ಪಾವತಿ ಕಾಯ್ದೆ ಮತ್ತೆ ಬೋನಸ್ ಪಾವತಿ ಕಾಯ್ದೆ. ಬೋನಸ್ ಅಲ್ಲ, ಉದ್ಯೋಗ ವಿನಿಮಯಗಳ ಖಾಲಿ ಹುದ್ದೆಗಳ
ಕಡ್ಡಾಯ ಅಧಿಸೂಚನೆ ಕಾಯ್ದೆ 1959. ಒಟ್ಟಲ್ಲಿ 1ನೇದು ಮತ್ತು 2ನೇದು ಮತ್ತು 4ನೇದು ಸೇರ್ಪಡೆ ಮಾಡಲಾಗಿದೆ. ಸೊ 6ನೇದು ಬಂದ್ಬಿಟ್ಟು ಶ್ರೀ ಕೆ ಅವರು ಹೆಚ್ಚಿನ ಸಂಖ್ಯೆಯ ಕೊಠಡಿಗಳನ್ನು ಹೊಂದಿರುವ ಕಟ್ಟಡದ ಮಾಲೀಕರಾಗಿದ್ದಾರೆ ಮತ್ತು ಅವರಿಗೆ ಬಾಡಿಗೆ ಸಿಗುವ ಮೂಲಕ ಸಾಕಷ್ಟು ಆದಾಯವನ್ನು ಗಳಿಸಿದ್ದರು. ಶ್ರೀ ವೈ ಅವರು ಪಕ್ಕದ ಹತ್ತಿ ಗಿರಣಿಯ ಮಾಲೀಕರಾಗಿದ್ದಾರೆ. ಇದು ಶ್ರೀ ಕೆ ಅವರ ಉದ್ಯೋಗದ ನಂತರ ನಿರ್ಮಿಸಲ್ಪಟ್ಟಿದೆ. ಗಿರಣಿಯ ಶಬ್ದ ಮತ್ತು ಹೊಗೆಯಿಂದಾಗಿ ಹಲವಾರು ಕೊಠಡಿಗಳು ಖಾಲಿ ಉಳಿದಿವೆ. ಇದು ಶ್ರೀ ಕೆಗೆ ನಷ್ಟವನ್ನು ಉಂಟುಮಾಡುತ್ತದೆ. ಪ್ರಕರಣಕ್ಕೆ ಸಂಬಂಧಿತ ಶಿಕ್ಷೆಯನ್ನು ಪರೀಕ್ಷಿಸಿ ಅಂತ ಇದೆ. ಇದರ ರೈಟ್ ಆನ್ಸರ್ ಬಂದ್ಬಿಟ್ಟು 6ನೇದು ರೈಟ್ ಆನ್ಸರ್ ಬಂದ್ಬಿಟ್ಟು ಡಿ. ಇದರ ರೈಟ್ ಆನ್ಸರ್ ಬಂದ್ಬಿಟ್ಟು ಡಿ ಇದೆ. ಉಪದ್ರವ, ಇದನ್ನು ನಾವು ಟಾರ್ಟ್ ಅಲ್ಲಿ ನೋಡ್ತೀವಿ. ದ್ರವ ಮತ್ತು ಉಪದ್ರವ, ಡೆಮ್ನಮ್ ಸೈನ್ ಇಂಜುರಿಯಾ, ಇಂಜುರಿಯಾ ಸೈನ್ ಡೆಮ್ನಮ್, ಇದನ್ನು ನಾವು ಟಾರ್ಟ್ ಸಬ್ಜೆಕ್ಟ್ ಅಲ್ಲಿ ನೋಡ್ತೀವಿ. ಸೊ 7ನೇ ಕ್ವಶನ್ ಬಂದ್ಬಿಟ್ಟು ಸರ್ಕಾರಿ ಸ್ವಾಮ್ಯದ ಒಂದು ಬಸ್ ಮತ್ತು ಇನ್ನೊಂದು ಖಾಸಗಿ ಬಸ್ ಎರಡರ ನಡುವೆ ಘರ್ಷಣೆ ನಡೆದಿದೆ. ಖಾಸಗಿ ಬಸ್ ತಪ್ಪು ಬದಿಯಿಂದ ಬರುತ್ತಿದ್ದು ಸರ್ಕಾರಿ ಬಸ್ ದುಡುಕಿನಿಂದ ಬರುತ್ತಿತ್ತು ಹಾಗೂ ಇನ್ನೊಂದು ಬಸ್ ನೋಡಿದ ಬಳಿಕ ಬಸ್ನ ವೇಗವನ್ನು ಕಡಿಮೆ ಮಾಡಲಿಲ್ಲ. ಹಿಂಸೆಯ ಕ್ರಿಯೆಯನ್ನು ನಿರ್ಧರಿಸಿ. ಇದು ಯಾವ ರೀತಿಯ ಹಿಂಸೆ ಆಗಿದೆ ಅನ್ನೋದು ಕ್ರಿಯೆಯನ್ನು ನಿರ್ಧರಿಸುವಂತೆ ಕೇಳಿರುವಂತ ಪ್ರಶ್ನೆ. ಇದರಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಎ ಇದರ ಸರಿಯಾದ ಉತ್ತರ. ಸೊ ಎ ಇದರ ಸರಿಯಾದ ಉತ್ತರವಾಗಿದೆ. ಕೊಡುಗೆ ನಿರ್ಲಕ್ಷ್ಯ, ಅನಾದರಣೆ ಅಂತ ಇದೆ. ಇಂಗ್ಲಿಷ್ನಲ್ಲಿ ಕೊಟ್ಟಿದ್ದಾನೆ ಕಾಂಟ್ರಿಬ್ಯೂಷನರಿ ನೆಗ್ಲಿಜೆನ್ಸ್. ಸೊ 8ನೇ ಕ್ವಶನ್ ಬಂದ್ಬಿಟ್ಟು ಆದಾಯ ಎಂಬ ಪದವನ್ನು ಆದಾಯ ತೆರಿಗೆ ಕಾಯ್ದೆ 1961ರಲ್ಲಿ ಡ್ಯಾಶ್ ಅಡಿಯಲ್ಲಿ ವಿವರಿಸಲಾಗಿದೆ. ಸೊ ಇದು ಆನ್ಸರ್ ಬಂದ್ಬಿಟ್ಟು ಇದರ ರೈಟ್ ಆನ್ಸರ್ ಬಿ ಆಗಿದೆ. ವಿಭಾಗ 2 ಸಬ್ಸೆಕ್ಷನ್ 24. ವಿಭಾಗ 2 ಸಬ್ಸೆಕ್ಷನ್ 24. ಸೊ ನಾವು 9ನೇ ಪ್ರಶ್ನೆ ಬರೋಣ. 9ನೇ ಪ್ರಶ್ನೆ ಬಂದ್ಬಿಟ್ಟು ಮಿಸ್ಟರ್ ಎಕ್ಸ್ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ಕಡಿತವನ್ನು ಪಡೆಯಲು ಅಂಚೆ ಕಚೇರಿಯಲ್ಲಿ 5 ವರ್ಷಗಳ ಅವಧಿಯ ಠೇವಣಿಯಲ್ಲಿ 65,000 ಅನ್ನು ಠೇವಣಿ ಇಡುತ್ತಾರೆ. ಮಿಸ್ಟರ್ ಎಕ್ಸ್ ಅವರು ಆದಾಯ ತೆರಿಗೆ ಕಾಯ್ದೆ 1961ರ 115 BAC ರಿಯಾಯಿತಿ ತೆರಿಗೆ ಪದ್ಧತಿಯನ್ನು ಆರಿಸಿಕೊಳ್ಳುವುದಿಲ್ಲ ಎಂದು ಭಾವಿಸಿದರು. ಮೇಲಿನ ಸಮಸ್ಯೆಯ ಆಧಾರದ ಮೇಲೆ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. ಸೊ ಇದರಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂತಂದ್ರೆ ಪ್ರಶ್ನೆ ಸಂಖ್ಯೆ 9ರ ಸರಿಯಾದ ಆಯ್ಕೆ ಸಿ. ಏನ್ ಹೇಳುತ್ತೆ? ಮಿಸ್ಟರ್ ಎಕ್ಸ್ ಅವರು ತೆರಿಗೆ ವಂಚನೆ, ತೆರಿಗೆ ತಪ್ಪಿಸುವಿಕೆಯಲ್ಲಿ ತಪ್ಪಿತಸ್ಥರಲ್ಲ ಅಂತ ಹೇಳುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 10ನೇದು ಹೇಳಿಕೆ 1, ಹೇಳಿಕೆ 2 ಕೊಡಲಾಗಿದೆ. ಸೊ ಓದೋಣ. ಹೇಳಿಕೆ 1, ಆದಾಯ ತೆರಿಗೆ ಕಾಯ್ದೆ 1961ರ ಸೆಕ್ಷನ್ ವಿಭಾಗ 10 ಸಬ್ ಕ್ಲಾಸ್ 1 ಅಡಿಯಲ್ಲಿ ಕೃಷಿ ಆದಾಯವನ್ನು ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ. ಹೇಳಿಕೆ 2, ಕೃಷಿಯೇತರ ಆದಾಯದ ಸಂದರ್ಭದಲ್ಲಿ ಕೃಷಿಯೇತರ ಮೇಲಿನ ತೆರಿಗೆಯು ಮೂಲ ವಿನಾಯಿತಿ ಮಿತಿಯನ್ನು ಮೀರಿದರೆ ಮತ್ತು ಕೃಷಿ ಆದಾಯವು ರೂಪಾಯಿ 5,000 ಕೃಷಿಯೇತರ ಆದಾಯವನ್ನು ಕೃಷಿಯ ಆದಾಯದೊಂದಿಗೆ ಭಾಗಶಃ ಏಕೀಕರಣದ ಯೋಜನೆಯಿಂದ ನಿರ್ಧರಿಸಲಾಗುತ್ತದೆ. ಇದರ ಒಂದು ರೈಟ್ ಆನ್ಸರ್ ಬಂದ್ಬಿಟ್ಟು ಎ. ಇದರ ಒಂದು ರೈಟ್ ಆನ್ಸರ್ ಬಂದ್ಬಿಟ್ಟು ಎ. 2 ಹೇಳಿಕೆಗಳು ಸರಿಯಾಗಿವೆ ಅಂತ ಇದರ ರೈಟ್ ಆನ್ಸರ್. 2 ಹೇಳಿಕೆಗಳು ಸರಿಯಾಗಿವೆ. ಸೊ 11ನೇ ಪ್ರಶ್ನೆ ಬಂದ್ಬಿಟ್ಟು ಮಿಸ್ಟರ್ ಜೆ ಒಬ್ಬ ಬ್ಯಾಂಕರ್ ಮಿಸ್ಟರ್ ಎಫ್ ಅವರ ಚೆಕ್ ಅನ್ನು ಗೌರವಿಸಲು ನಿರಾಕರಿಸಿದರು. ಅವರು ಸಾಕಷ್ಟು ಬ್ಯಾಲೆನ್ಸ್ ಹೊಂದಿದ್ದರೂ ಸಹ ಮಿಸ್ಟರ್ ಎಫ್ಗೆ ಯಾವುದೇ ನಷ್ಟವಾಗುವುದಿಲ್ಲ.
ಮಿಸ್ಟರ್ ಎಫ್ ಅವರು ಯಾವ ಸನ್ನಿವೇಶದಲ್ಲಿ ಪ್ರಕರಣವನ್ನು ದಾಖಲಿಸಬಹುದು? ಯಾವ ಸನ್ನಿವೇಶದಲ್ಲಿ ಪ್ರಕರಣ ದಾಖಲಿಸಬಹುದು ಅಂತಂದ್ರೆ ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ಸಿ ಇದೆ. ಸೊ ಇಂಜುರಿಯ ಸೈನ್ ಡೆಮ್ನಮ್ ಡೆಮ್ನಮ್ ಸೈನ್ ಇಂಜುರಿಯ ಸೈನ್ ಡೆಮ್ನಮ್ ಏನಂದಿದೀವಿ. ಸೊ ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ಸಿ ಆನ್ಸರ್ ಇದೆ, ಇಂಜುರಿಯ ಸೈನ್ ಡೆಮ್ನಮ್. ಸೊ 12ನೇ ಪ್ರಶ್ನೆ ಬಂದ್ಬಿಟ್ಟು ಶ್ರೀ ಬಿ ಅವರು ಶ್ರೀ ಎ ಅವರ ಉದ್ಯೋಗದಲ್ಲಿ ಆವರಣವನ್ನು ತೊರೆಯುವಂತೆ ಹೇಳಿದರು. ಶ್ರೀ ಎ ನಿರಾಕರಿಸಿದಾಗ ಶ್ರೀ ಬಿ ಅವರು ತಮ್ಮ ಕೆಲವು ಕೆಲಸಗಾರರನ್ನು ಒಟ್ಟುಗೂಡಿಸಿದರು. ಅವರು ಮಿಸ್ಟರ್ ಎ ಸುತ್ತಲೂ ಒಟ್ಟುಗೂಡಿದರು. ಅವರು ಮತ್ತು ತೋಳುಗಳನ್ನು ಮತ್ತು ಏಪ್ರನ್ಗಳನ್ನು ಎತ್ತಿಕೊಂಡು ಅಲ್ಲಿಂದ ಹೊರಡದಿದ್ದರೆ ಫಿರ್ಯಾದಿಯ ಕುತ್ತಿಗೆಯನ್ನು ಮುರಿಯುವುದಾಗಿ ಬೆದರಿಕೆ ಹಾಕಿದರು. ಬಿಡು ಶ್ರೀ ಎ ಯಾವ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಬಹುದು? ಸೊ ಇದರ ರೈಟ್ ಆನ್ಸರ್ ಬಂದ್ಬಿಟ್ಟು ಸಿ. ಇದರ ರೈಟ್ ಆನ್ಸರ್ ಬಂದ್ಬಿಟ್ಟು ಸಿ. ಏನಂದ್ರೆ ಆಕ್ರಮಣಕ್ಕೆ ಕೇಸನ್ನ ಹಾಕಬಹುದು. ಸೊ 13ನೇ ಪ್ರಶ್ನೆ ಬಂದ್ಬಿಟ್ಟು ಚಾಲಕ ಶ್ರೀ ಟಿ ಮದ್ಯದ ಅಮಲಿನಲ್ಲಿದ್ದದ್ದು ಲಿಫ್ಟ್ ತೆಗೆದುಕೊಳ್ಳುವಾಗ ಮಿಸ್ ಜೆಗೆ ತಿಳಿಯಿತು. ಪರಿಣಾಮವಾಗಿ ಕಾರು ಅಪಘಾತಕ್ಕೀಡಾಗಿತ್ತು ಮತ್ತು ಶ್ರೀಮತಿ ಜೆ ಗಾಯಗೊಂಡರು ಮತ್ತು ಅವರು ಪರಿಹಾರಕ್ಕಾಗಿ ಪ್ರಕರಣವನ್ನು ದಾಖಲಿಸಿದರು. ಶ್ರೀ ಟಿ ಅವರು ಯಾವ ರಕ್ಷಣೆಯನ್ನು ಸಮರ್ಥಿಸಿಕೊಳ್ಳಬಹುದು? ಶ್ರೀ ಟಿ ಅನ್ನು ಯಾವ ರಕ್ಷಣೆ ಸಮರ್ಥಿಸಿಕೊಳ್ಳಬಹುದಪ್ಪ ಅಂತಂದ್ರೆ ವೋಲೆಂಟ್ ನಾನ್ ಫಿಟ್ ಇನ್ಸುರಿಯಾ, ವೈಲೇಷನ್ ನಾನ್ ಫಿಟ್ ಇಂಜುರಿಯಾ. ಆಪ್ಷನ್ ಬಿ ಸರಿಯಾದ ಉತ್ತರ, ಆಪ್ಷನ್ ಬಿ. ಸೊ ನಾವು 14ನೇ ಪ್ರಶ್ನೆಗೆ ಬಂದ್ಬಿಡೋಣ. ಸೊ 14ನೇ ಪ್ರಶ್ನೆ ಏನ್ ಹೇಳುತ್ತೆ ಅಂತಂದ್ರೆ ಎ ರಿಯಲ್ ಎಸ್ಟೇಟ್ ಡೆವಲಪರ್ ತನ್ನ ಆಸ್ತಿಯನ್ನು ಖರೀದಿಸಲು ಪ್ರಧಾನ ಭೂಮಿಯನ್ನು ಹೊಂದಿರುವ ಬಿ ನೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳಲು ಒಪ್ಪಂದದಲ್ಲಿ ಎ ರೂಪಾಯಿ 50 ಲಕ್ಷವನ್ನು ಮುಂಗಡವಾಗಿ ಮತ್ತು ಉಳಿದ 1 ಕೋಟಿಯನ್ನು 6 ತಿಂಗಳೊಳಗಾಗಿ ಪಾವತಿಸಬೇಕು ಎಂದು ಷರತ್ತು ವಿಧಿಸಿದರು. ಪ್ರತಿಯಾಗಿ ಬಿ ಭೂಮಿಗೆ ಶೀರ್ಷಿಕೆಯನ್ನು ವರ್ಗಾಯಿಸಲು ಒಪ್ಪಿಕೊಂಡಿತು. ಆದಾಗ್ಯೂ ಮುಂಗಡ ಪಾವತಿಯನ್ನು ಸ್ವೀಕರಿಸಿದ ನಂತರ ಬಿ ಮಾರಾಟ ಪತ್ರವನ್ನು ಕಾರ್ಯಗತಗೊಳಿಸಲು ನಿರಾಕರಿಸಿದರು. ಅವರು ಇನ್ನೊಬ್ಬ ಖರೀದಿದಾರರಿಂದ ಉತ್ತಮ ಕೊಡುಗೆಯನ್ನು ಸ್ವೀಕರಿಸಲಿದ್ದಾರೆ ಎಂದು ಹೇಳಿಕೊಂಡರು. ಎ ನಿರ್ದಿಷ್ಟ ಪರಿಹಾರ ಕಾಯ್ದೆ 1963ರ ಅಡಿಯಲ್ಲಿ ಒಪ್ಪಂದವನ್ನು ಜಾರಿಗೊಳಿಸಲು ಒತ್ತಾಯಿಸಿದರು, ಆದರೆ ಬಿ ತನ್ನ ಹಕ್ಕನ್ನು ನಿರಾಕರಿಸಿದರು. ಎ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಬೇಕು. ಮೇಲಿನ ಸಮಸ್ಯೆಯ ಆಧಾರದ ಮೇಲೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸೊ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಡಿ ಇದರ ಸರಿಯಾದ ಉತ್ತರ. ಡಿ ಏನ್ ಹೇಳುತ್ತೆ, ಸಿವಿಲ್ ಪ್ರೊಸೀಜರ್ ಕೋಡ್ 1908ರ ಅಡಿಯಲ್ಲಿ ಅಧಿಕಾರವನ್ನು ಹೊಂದಿರುವ ಸಿವಿಲ್ ನ್ಯಾಯಾಲಯದಲ್ಲಿ ಎ ದಾವೆ ಹೂಡಬಹುದು ಅಂತ ಹೇಳುತ್ತೆ. 15ನೇ ಪ್ರಶ್ನೆ ಬರೋಣ. ಮುಂದಿನ 10 ವರ್ಷಗಳವರೆಗೆ ಬಿ ಭೂಮಿಯನ್ನು ಬೇರೆಯವರಿಗೆ ವರ್ಗಾಯಿಸಬಾರದು ಎಂಬ ಷರತ್ತಿನ ಮೇಲೆ ಎ ಭೂಮಿಯನ್ನು ಬಿಗೆ ವರ್ಗಾಯಿಸುವನು. ಈ ಸಂದರ್ಭದಲ್ಲಿ ಬಿ ಮುಂದಿನ 10 ವರ್ಷಗಳವರೆಗೆ ಭೂಮಿಯನ್ನು ಬೇರೆಯವರಿಗೆ ವರ್ಗಾಯಿಸಲು ಯಾವುದೇ ಹಕ್ಕನ್ನು ಹೊಂದಿಲ್ಲ. ಮೇಲಿನ ಸಮಸ್ಯೆಯ ಆಧಾರದ ಮೇಲೆ ಸರಿಯಾದ ಆಯ್ಕೆಯನ್ನು ಆರಿಸಿ. ಯಾವುದೇ ಹಕ್ಕನ್ನು ಹೊಂದಿಲ್ಲ ಅಂತ ಹೇಳ್ತಾರೆ, ಆದರೆ ಇದರ ಸರಿಯಾದ ಆನ್ಸರ್ ಸಿ ಇದೆ. ಇದು ಆಸ್ತಿಯ ವರ್ಗಾವಣೆಯ ಮೇಲೆ ಷರತ್ತುಬದ್ಧ ಮಿತಿಗಳನ್ನು ಹೊಂದಿದೆ. ಇದು ಆಸ್ತಿಯ ವರ್ಗಾವಣೆ ಮೇಲೆ ಷರತ್ತುಬದ್ಧ ನಿಯಮಗಳನ್ನು ಹೊಂದಿದೆ. ಇದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗೋದಿಲ್ಲ, ಫ್ಯೂಚರಲ್ಲೇ ಇರುವಂಥದ್ದು. ಸರಿ, ನಾವು 16ನೇ ಪ್ರಶ್ನೆಗೆ ಬರೋಣ. ಶ್ರೀ ರಾಜೇಶ್ ಅವರು ಖರೀದಿಸಿದ ಸರಕುಗಳ ಪಾವತಿಗಾಗಿ ಅವರ ಸರಬರಾಜುದಾರರಾದ ಶ್ರೀ ಶರ್ಮಾ ಅವರಿಗೆ 50,000 ಚೆಕ್ ನೀಡಿದರು. ಶ್ರೀ ಶರ್ಮಾ ಚೆಕ್ ಅನ್ನು ಠೇವಣಿ ಮಾಡಿದಾಗ ಸಾಕಷ್ಟು ಹಣವಿಲ್ಲ ಎಂಬ ಹೇಳಿಕೆಯೊಂದಿಗೆ
ಬ್ಯಾಂಕ್ ಅದನ್ನು ಹಿಂದಿರುಗಿಸಿತು. ಮೇಲಿನ ಸಮಸ್ಯೆ ಆಧಾರದ ಮೇಲೆ ಸರಿಯಾದ ಆಯ್ಕೆಯನ್ನು ಆರಿಸಿ. ಸೊ ಇದರ ಸರಿಯಾದ ಉತ್ತರ ಸಿ. ಸರಿಯಾದ ಉತ್ತರ ಸಿ. ಚೆಕ್ನ ಅಪಮಾನಕ್ಕಾಗಿ ಶ್ರೀ ಶರ್ಮಾ ಅವರು 1 ತಿಂಗಳೊಳಗೆ ನ್ಯಾಯಾಲಯದಲ್ಲಿ ಲಿಖಿತವಾಗಿ ದೂರು ಸಲ್ಲಿಸಬೇಕು. 1 ತಿಂಗಳೊಳಗೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ 17ನೇ ಪ್ರಶ್ನೆಗೆ ಬರೋಣ. 17ನೇ ಪ್ರಶ್ನೆ, ಉದ್ಯೋಗದಾತರು ಉದ್ಯೋಗಿಗೆ ಒದಗಿಸುವ ಬಾಡಿಗೆ ಮುಕ್ತ ವಸತಿ ಡ್ಯಾಶ್ ಆಗಿದೆ. 17ನೇ ರೈಟ್ ಆನ್ಸರ್ ಬಂದ್ಬಿಟ್ಟು ಬಿ. ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 17 ಸಬ್ ಕ್ಲಾಸ್ 2ರ ಪ್ರಕಾರ ಪಾರ್ಕ್ವಿಸಿಟ್ ಮೇಲೂ ಸಂಪಾದನೆ ಅಂತ ಇದೆ. ಬಿ ಸೆಕೆಂಡ್ ಅಥವಾ ಬಿ ದ ರೈಟ್ ಆನ್ಸರ್. ಸೊ ನಾವು 18ಕ್ಕೆ ಬರೋಣ. 18ನೇ ಪ್ರಶ್ನೆ ಬಂದ್ಬಿಟ್ಟು, ಕಾನೂನಿನಿಂದ ಜಾರಿಗೊಳಿಸಲಾದ ಒಪ್ಪಂದವು ಡ್ಯಾಶ್ ಅಡಿಯಲ್ಲಿ ಅನೂರ್ಜಿತವಾಗಿದೆ ಎಂದು ಹೇಳಲಾಗುತ್ತದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಎ ಇದರ ಸರಿಯಾದ ಉತ್ತರ. ಎ ಇದರ ಸರಿಯಾದ ಉತ್ತರ. ಈ ಎಲ್ಲ ಉತ್ತರಗಳನ್ನು ನಾವು ಹಾಕ್ತಿರೋದು ಇದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಫೈನಲ್ ಕೀ ಆನ್ಸರ್ ಅಂತ ಬಿಟ್ಟಿರುವಂಥದ್ದುಗಳನ್ನು ನಾವು ಇಲ್ಲಿ ಆಯ್ಕೆ ಮಾಡ್ತಾ ಇದ್ದೀವಿ. ಸೊ 19ನೇ ಪ್ರಶ್ನೆ ಬಂದ್ಬಿಟ್ಟು, ಅಮಾನ್ಯ ಖಾತರಿಯ ಪರಿಕಲ್ಪನೆಯು ವಿಭಾಗಗಳು ಡ್ಯಾಶ್ ಅಡಿಯಲ್ಲಿ ಒಳಗೊಂಡಿದೆ. ಡ್ಯಾಶ್ ಅಡಿಯಲ್ಲಿ ಒಳಗೊಂಡಿದೆ. ಇದರ ರೈಟ್ ಆನ್ಸರ್ ಬಂದ್ಬಿಟ್ಟು ಸಿ. ಸಿ ಸೆಕ್ಷನ್ 142 to 144 ಅಕಾರ್ಡಿಂಗ್ ಸೆಕ್ಷನ್. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 20ನೇ ಪ್ರಶ್ನೆ, ಭೂ ಸ್ವಾಧೀನ ಕಾಯಿದೆ 2013ರ ಪ್ರಕಾರ ಸರ್ಕಾರಗಳು ಇದಕ್ಕಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಬಹುದು. ಭೂ ಸ್ವಾಧೀನ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಕಾಯ್ದೆ. ಭೂ ಸ್ವಾಧೀನ ಕಾಯ್ದೆ ಭೂ ಸ್ವಾಧೀನ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಕಾಯ್ದೆ. ಸೊ ಇದರಲ್ಲಿ ಸ್ವಾಧೀನಿಸಿಕೊಳ್ಳಬಹುದು. ಇದರ ಒಂದು ರೈಟ್ ಆನ್ಸರ್ ಬಂದ್ಬಿಟ್ಟು 1, 2, 3 ಕೊಟ್ಟಿದ್ದಾರೆ. 3ರಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಎ. ಇದರ ರೈಟ್ ಆನ್ಸರ್ ಎ. 1, 2 ಮತ್ತು 3 ಕೂಡ ಕರೆಕ್ಟ್ ಇವೆ. ಕಾರ್ಯತಂತ್ರದ ಉದ್ದೇಶ, ಯೋಜನೆಗಳಿಂದ ಬಾಧಿತ ಕುಟುಂಬಗಳಿಗೆ ಯೋಜನೆಗಳು, ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಯೋಜನೆಗಳಿಗೆ ಅಲ್ಲಿ ಸರ್ಕಾರದ ಮಾಲೀಕತ್ವವು ಸರ್ಕಾರದ ಬಳಿ ಇರುತ್ತದೆ. 3 ಕೂಡ ಸರಿಯಾದ ಆಯ್ಕೆಗಳೇ. ಸೊ 21ನೇ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ಬಿಡೋಣ. ಭಾರತದಲ್ಲಿ ಭೂ ಸ್ವಾಧೀನ ಕಾಯ್ದೆ 2013ರ ಹಿಂದಿನ ಯಾವ ಶಾಸನವನ್ನು ಬದಲಿಸಲಾಗಿದೆ? ಇದರ ಸರಿಯಾದ ಉತ್ತರ ಡಿ. ಭೂ ಸ್ವಾಧೀನ ಕಾಯ್ದೆ 1894 ಬದಲಿಸಲಾಗಿದೆ. ನಂತರದ 22ನೇ ಪ್ರಶ್ನೆಗೆ ಬರೋಣ. 22ನೇ ಪ್ರಶ್ನೆ ಬಂದ್ಬಿಟ್ಟು, ಸೋಹಂ ಸ್ವತಂತ್ರ ಸಾಫ್ಟ್ವೇರ್ ಡೆವಲಪರ್ ವೈಯಕ್ತಿಕಗೊಳಿಸಿದ ಫಿಟ್ನೆಸ್ ಯೋಜನೆಗಳನ್ನು ಒದಗಿಸುವ ಫಿಟ್ ಲೈಫ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ರಚಿಸಿದ್ದಾರೆ. ಅವರು ಟ್ರೇಡ್ಮಾರ್ಕ್ ಕಾನೂನಿನ ಅಡಿಯಲ್ಲಿ ಅಪ್ಲಿಕೇಶನ್ನ ಹೆಸರು ಮತ್ತು ಲೋಗೋವನ್ನು ನೋಂದಾಯಿಸಿದ್ದಾರೆ ಮತ್ತು ಅಪ್ಲಿಕೇಶನ್ನ ಮೂಲ ಕೋಡ್ನ ಹಕ್ಕುಸ್ವಾಮ್ಯವನ್ನು ಹೊಂದಿದ್ದಾರೆ. ಆದಾಗ್ಯೂ ಬಿಡುಗಡೆಯಾದ 6 ತಿಂಗಳ ನಂತರ ಸೋಹಂ ಫಿಟ್ ಲೈಫ್ ಎಂಬ ಸ್ಪರ್ಧಾತ್ಮಕ ಅಪ್ಲಿಕೇಶನ್ ಅನ್ನು ಕಂಡುಹಿಡಿದರು. ಅದೇ ರೀತಿಯ ಲೋಗೋ ಮತ್ತು ವೈಶಿಷ್ಟ್ಯಗಳೊಂದಿಗೆ ದೊಡ್ಡ ಟೆಕ್ ಕಂಪನಿಯಿಂದ ಮಾರಾಟ ಮಾಡಲಾಗುತ್ತಿದೆ. ಸ್ಪರ್ಧಾತ್ಮಕ ಅಪ್ಲಿಕೇಶನ್ ತನ್ನ ಮೂಲ ಕೋಡ್ನ ಅಂಶಗಳನ್ನು ನಕಲಿಸಿದೆ ಮತ್ತು ಗ್ರಾಹಕರನ್ನು ದಾರಿ ತಪ್ಪಿಸಲು ಉದ್ದೇಶಪೂರ್ವಕವಾಗಿ ಒಂದೇ ರೀತಿಯ ಹೆಸರು ಮತ್ತು ಲೋಗೋವನ್ನು ಬಳಸಿದೆ ಎಂದು ಸೋಹಂ ನಂಬಿದ್ದಾರೆ. ಮೇಲಿನ ಸಮಸ್ಯೆಯ ಆಧಾರದ ಮೇಲೆ ಸರಿಯಾದ ಆಯ್ಕೆಯನ್ನು ಆರಿಸಿ. ಟ್ರೇಡ್ ಮಾರ್ಕ್ ಕಾನೂನಿನ ಅಡಿಯಲ್ಲಿ ಸ್ಪರ್ಧಾತ್ಮಕ ಅಪ್ಲಿಕೇಶನ್ನಿಂದ ಒಂದೇ ರೀತಿಯ ಹೆಸರು ಮತ್ತು ಲೋಗೋವನ್ನು ಬಳಸುವುದಕ್ಕಾಗಿ
ಸೋಹಂ ಉಲ್ಲಂಘನೆಯನ್ನು ಕ್ಲೈಮ್ ಮಾಡಬಹುದೇ? ಹಕ್ಕಿನಿಂದ ಕೇಳಬಹುದೇ? ಇದರ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಬಿ. ಇದರ ಸರಿಯಾದ ಆನ್ಸರ್ ಬಿ. ಹೌದು, ಹೆಸರುಗಳು ಗೊಂದಲಮಯವಾಗಿ ಹೋಲುತ್ತವೆ ಎಂದು ಅವನು ಸಾಬೀತುಪಡಿಸಿದರೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 23. ಭಾರತದಲ್ಲಿ ಸಾಹಿತ್ಯ ಕೃತಿಗಳಿಗೆ ಹಕ್ಕುಸ್ವಾಮ್ಯ ರಕ್ಷಣೆಯ ಅವಧಿ ಎಷ್ಟು? ಪ್ರಶ್ನೆ ಸಂಖ್ಯೆ 23, ಆಪ್ಷನ್ ಡಿ. ಲೇಖಕರ ಜೀವಿತಾವಧಿ ಜೊತೆಗೆ 60 ವರ್ಷಗಳು. ಲೇಖಕರ ಜೀವಿತಾವಧಿಯವರೆಗೆ 60 ವರ್ಷಗಳು. ನಂತರದ ಪ್ರಶ್ನೆ 24. ನಿರ್ದಿಷ್ಟ ಪರಿಹಾರ ಕಾಯ್ದೆ 1963ರ ವಿಭಾಗ 31 ಡ್ಯಾಶ್ಗೆ ಸಂಬಂಧಿಸಿದೆ. ಸೊ ಎದಕ್ಕೆ ಸಂಬಂಧಿಸಿದೆ? ಅದರ ಆಪ್ಷನ್ಸ್ ಬಂದ್ಬಿಟ್ಟು, ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ಸಿ, ಉಪಕರಣಗಳ ರದ್ದತಿ. ರೈಟ್ ಆನ್ಸರ್ ಸಿ, ಉಪಕರಣಗಳ ರದ್ದತಿ. 25ನೇ ಪ್ರಶ್ನೆ. ನಿರ್ದಿಷ್ಟ ಸ್ಥಿರ ಆಸ್ತಿಯ ವಸೂಲಾತಿಯನ್ನು ಹೇಗೆ ಜಾರಿಗೊಳಿಸಬಹುದು? ಇದರ ಸರಿಯಾದ ಉತ್ತರ ಎ. ಹೇಗೆ ಜಾರಿಗೊಳಿಸಬಹುದು ಅಂತಂದ್ರೆ, ನಿರ್ದಿಷ್ಟ ಸ್ಥಿರ ಆಸ್ತಿಯನ್ನು ಹೊಂದಲು ಅರ್ಹತೆ ಹೊಂದಿರುವ ವ್ಯಕ್ತಿಯು ಸಿವಿಲ್ ಪ್ರೊಸೀಜರ್ ಕೋಡ್ ನಾಗರಿಕ ಕಾರ್ಯವಿಧಾನದ ಸಂಕೇತ 1908ರ ಒದಗಿಸಿದ ರೀತಿಯಲ್ಲಿ ಅವನು ಮರುಪಡೆಯಬಹುದು. ಇದರ ರೈಟ್ ಆನ್ಸರ್ ಎ. ನಂತರದ ಕ್ವಶನ್ನು 26. ಒಪ್ಪಂದದ ಕಾನೂನಿನ ಯಾವ ವಿಭಾಗವು ವ್ಯಾಖ್ಯಾನಿಸುತ್ತದೆ ಪ್ರಸ್ತಾಪವನ್ನು ಯಾವುದೇ ಸಮಯದಲ್ಲಿ ಹಿಂಪಡೆಯಬಹುದು, ಅದರ ಸ್ವೀಕಾರದ ಸಂವಹನವು ಪ್ರಸ್ತಾವನೆಗೆ ವಿರುದ್ಧವಾಗಿ ಪೂರ್ಣಗೊಳ್ಳುವ ಮೊದಲು, ಆದರೆ ನಂತರ ಅಲ್ಲ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅನ್ನೋದೇ ಆಗಿತ್ತಂದ್ರೆ ಇದು ಬಿ. ಇದರ ರೈಟ್ ಆನ್ಸರ್ ವಿಭಾಗ 5. ಇದರ ಆನ್ಸರ್ ಬಿ. ಸೊ ನಂತರದ ಪ್ರಶ್ನೆ 27. ಏನ್ ಹೇಳುತ್ತೆ ಅಂದ್ರೆ, 106ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಈ ಎಲ್ಲ ಹೇಳಿಕೆಗಳನ್ನ ಒಂದು ಸಾರಿ ನಾವು ನೋಡೋಣ. ಯಾಕಂದ್ರೆ ಇದು ಮೇನ್ ಫೈನಲ್ ಕೀ ಆನ್ಸರ್ ಅಲ್ಲಿ ವಿತ್ಡ್ರಾ ಆಗಿರುವಂತ ಕ್ವಶನ್. ಇದರ ಆನ್ಸರ್ ಗ್ರೇಸ್ ಮಾರ್ಕ್ಸ್ ಸಿಕ್ಕಿರುವಂತದ್ದು. ಸೊ ಹಾಗೆ ಇದರ ಎಲ್ಲ ಆಪ್ಷನ್ಸ್ ಗಳನ್ನ ನೋಡೋಣ. ಇದು ಆರ್ಟಿಕಲ್ 239A ಅನ್ನು ಪರಿಚಯಿಸುತ್ತದೆ. ಅದರ ಮೂಲಕ ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶದ ಶಾಸಕಾಂಗ ಸಭೆಯಲ್ಲಿ ಮಹಿಳೆಯರಿಗೆ ಸ್ಥಾನಗಳನ್ನು ಕಾಯ್ದಿರಿಸಲಾಗಿದೆ. ಆಪ್ಷನ್ 2. ಇದು 338ನೇ ವಿಧಿಯನ್ನು ಪರಿಚಯಿಸುತ್ತದೆ. ಇದು ಲೋಕಸಭೆಯಲ್ಲಿ ಮಹಿಳೆಯರಿಗೆ ಸ್ಥಾನಗಳನ್ನು ಮೀಸಲಾತಿ ನೀಡುತ್ತದೆ. 3. ಇದು ಆರ್ಟಿಕಲ್ 334A ಅನ್ನು ಕೂಡ ಸೇರಿಸುತ್ತದೆ. ಅದರಲ್ಲಿ ಹೇಳಲಾದ ತಿದ್ದುಪಡಿಯು ಸದರಿ ಕಾಯ್ದೆಯ ಪ್ರಾರಂಭದ ನಂತರ ಮೊದಲ ಜನಗಣತಿಯನ್ನು ತೆಗೆದುಕೊಂಡ ನಂತರ ಪ್ರಾರಂಭವಾಗುತ್ತದೆ ಎಂದು ಹೇಳುತ್ತದೆ. 4. ಮೇಲೆ ತಿಳಿಸಲಾದ ಅನ್ವೇಷಣೆ ಪ್ರಾರಂಭದಿಂದ 15 ವರ್ಷಗಳ ಅವಧಿಯ ಮುಕ್ತಾಯದ ನಂತರ ಪರಿಣಾಮ ಬೀರುವುದಿಲ್ಲ. ಸೊ ಇದು ಗ್ರೇಸ್ ಮಾರ್ಕ್ಸ್ ಸಿಕ್ಕಿರುವಂತದ್ದು, ಯಾವುದೇ ಆನ್ಸರ್ ಇದಕ್ಕಿಲ್ಲ. 28. ನಂತರದ ಕ್ವಶನ್ನು 28 ಏನಿದೆ ಅಂತಂದ್ರೆ ಇದನ್ನು ಪೂರ್ತಿ ನಾವು ನೋಡೋಣ. ಸಂಸತ್ತು ಫೇರ್ ಹೌಸಿಂಗ್ ಆಕ್ಟ್ 2024 ಅನ್ನು ಜಾರಿಗೊಳಿಸುತ್ತದೆ. ಇದು ಈ ಕೆಳಗಿನ ನಿಬಂಧನೆಗಳನ್ನು ಒಳಗೊಂಡಿದೆ. ಇದರಲ್ಲೂ ಕೂಡ ಗ್ರೇಸ್ ಮಾರ್ಕ್ಸ್ ಬಂದಿರುವಂತದ್ದು. ಇದು ಯಾವುದೇ ಈ ಆನ್ಸರ್ ಇದಕ್ಕೆ ಕೊಟ್ಟಿಲ್ಲ. ಸೊ ಇದನ್ನು ನಾವು ನೋಡೋಣ. ವಿಭಾಗ 1ನೇದು. ವಿಭಾಗ 3 ಧರ್ಮ, ಜಾತಿ ಅಥವಾ ಲಿಂಗದ ಆಧಾರದ ಮೇಲೆ ಮನೆಗಳನ್ನು ಬಾಡಿಗೆಗೆ ನೀಡುವ ಅಥವಾ ಮಾರಾಟ ಮಾಡುವ ತಾರತಮ್ಯವನ್ನು ನಿಷೇಧಿಸುತ್ತದೆ. 2. ವಿಭಾಗ 6 ತಾರತಮ್ಯಕ್ಕಾಗಿ 10,000 ದಂಡವನ್ನು ವಿಧಿಸುತ್ತದೆ. 3.
ವಿಭಾಗ 10 ಹಿಂದಿನ 10 ವರ್ಷಗಳಲ್ಲಿ ಎಲ್ಲ ಬಾಡಿಗೆದಾರರ ಧಾರ್ಮಿಕ ಹಿನ್ನೆಲೆಯನ್ನು ಭೂಮಾಲೀಕರು ಬಹಿರಂಗಪಡಿಸುವುದನ್ನು ಕಡ್ಡಾಯಗೊಳಿಸುತ್ತದೆ. ಭಾರತೀಯ ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ಖಾಸಗಿತನದ ಹಕ್ಕನ್ನು ಉಲ್ಲಂಘಿಸುತ್ತದೆ ಎಂದು ವಾದಿಸುವ ಮೂಲಕ ನಾಗರಿಕರು ಸೆಕ್ಷನ್ 10 ಅನ್ನು ಪ್ರಶ್ನಿಸುತ್ತಾರೆ. ಸುಪ್ರೀಂ ಕೋರ್ಟ್ ಸೆಕ್ಷನ್ 10 ಅನ್ನು ಅಸಂವಿಧಾನಿಕ ಎಂದು ಘೋಷಿಸುತ್ತದೆ, ಆದರೆ ಕಾನೂನಿನ ಇತರ ನಿಬಂಧನೆಗಳನ್ನು ಎತ್ತಿ ಹಿಡಿಯುತ್ತದೆ. ಈ ತೀರ್ಪಿನಲ್ಲಿ ನ್ಯಾಯಾಲಯವು ಯಾವ ತತ್ವವನ್ನು ಅನ್ವಯಿಸಿತು? ವರ್ಣರಂಜಿತ ಶಾಸನದ ಸಿದ್ಧಾಂತ, ಗ್ರಹಣದ ಸಿದ್ಧಾಂತ, ಸೇವೆರಬಿಲಿಟಿ, ಬೇರ್ಪಡಿಸುವಿಕೆ ಸಿದ್ಧಾಂತ, ಮೂಲಭೂತ ರಚನೆಯ ಸಿದ್ಧಾಂತ. ಗೇಸ್ ಮಾರ್ಕ್ಸ್ ಬಂದಿರೋದ್ರಿಂದ ಅದು ಯಾವುದೇ ಸ್ಪಷ್ಟವಾದ ಆನ್ಸರ್ ಇದೆ ಅಂತ ಕೊಟ್ಟಿಲ್ಲ ಫೈನಲ್ ಆನ್ಸರ್ ಅಲ್ಲಿ. ಸೊ ನಾವು ನೆಕ್ಸ್ಟ್ ಕ್ವಶನ್ 29ಕ್ಕೆ ಬರೋಣ. ಸೊ 29ನೇ ಬಂದ್ಬಿಟ್ಟು, ಒಂದು ರಾಜ್ಯದ ಖಾತೆಗಳಿಗೆ ಸಂಬಂಧಿಸಿದ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರವರಿಗಳನ್ನು ಡ್ಯಾಶ್ಗೆ ವರದಿಗಳನ್ನು ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ವರದಿಗಳನ್ನು ಡ್ಯಾಶ್ಗೆ ಸಲ್ಲಿಸಬೇಕು. ಇವರು ಯಾರಿಗೆ ಸಲ್ಲಿಸಬೇಕು? ಸರಿಯಾದ ಉತ್ತರ ಬಿ, ರಾಜ್ಯಪಾಲರಿಗೆ ಸಲ್ಲಿಸಬೇಕು. ಯಾರಿಗೆ ಸಲ್ಲಿಸಬೇಕು? ರಾಜ್ಯಪಾಲರಿಗೆ ಸಲ್ಲಿಸಬೇಕು. ಕಂಟ್ರೋಲ್ ಆಡಿಟರ್ ಜನರಲ್ ವರದಿ ಏನ್ ಮಾಡಬೇಕು? ರಾಜ್ಯಪಾಲರಿಗೆ. ಓಕೆ. ಸೊ 30ನೇ ಪ್ರಶ್ನೆ, ಭಾರತದ ಸಂವಿಧಾನದ ಕೆಳಗಿನ ಯಾವ ವಿಧಿಗಳು ಸುಪ್ರೀಂ ಕೋರ್ಟ್ ಅನ್ನು ದಾಖಲೆಯ ನ್ಯಾಯಾಲಯ ಎಂದು ಘೋಷಿಸುತ್ತದೆ? ಸೊ ಇದರ ರೈಟ್ ಆನ್ಸರ್ ಬಂದ್ಬಿಟ್ಟು ಡಿ, ಇದರ ರೈಟ್ ಆನ್ಸರ್. ಡಿ ಇದರ ರೈಟ್ ಆನ್ಸರ್. ಲೇಖನ 129, ಆರ್ಟಿಕಲ್ 129. ಸೊ 31ನೇ ಪ್ರಶ್ನೆ, ಆರ್ಟಿಕಲ್ 12ರ ಉದ್ದೇಶಕ್ಕಾಗಿ ನೋಂದಾಯಿತ ಸಮಾಜವನ್ನು ಯಾವ ಸಂದರ್ಭದಲ್ಲಿ ಅಧಿಕಾರ ಎಂದು ಪರಿಗಣಿಸಲಾಯಿತು? ಯಾವ ಸಂದರ್ಭದಲ್ಲಿ ಅಂತಂದ್ರೆ ಇದರ ಆನ್ಸರ್, ರೈಟ್ ಆನ್ಸರ್ ಬಂದ್ಬಿಟ್ಟು ಸಿ, ಅಜಯ್ ಹಸಿಯಾ ವಿರುದ್ಧ ಖಾಲಿದ್ ಮುಜೀಬ್. ಅಜಯ್ ಹಸಿಯಾ ವರ್ಸಸ್ ಖಾಲಿದ್ ಮುಜೀಬ್, ಇದರ ರೈಟ್ ಆನ್ಸರ್. ಓಕೆ, ಸಿ ಇದರ ರೈಟ್ ಆನ್ಸರ್. ಓಕೆ. ಸೊ 32ನೇ ಪ್ರಶ್ನೆ ಬಂದ್ಬಿಟ್ಟು, ಯಾವ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳನ್ನು ಮನ್ನಾ ಮಾಡಲಾಗುವುದಿಲ್ಲ ಎಂದು ಹೇಳಿದೆ? 32ನೇ ಪ್ರಶ್ನೆಯ ಸರಿಯಾದ ಉತ್ತರ ಎ. ಸರಿಯಾದ ಉತ್ತರ ಎ. ಅಲ್ಲಿ ಏನಿದೆ ಅಂದ್ರೆ ಬಶೇಶ್ವರ್ ನಾಥ್ ವಿರುದ್ಧ ಐಟಿ ಕಮಿಷನರ್ ಕೇಸ್ ಇದೆ. ಓಕೆ. 33ನೇ ಪ್ರಶ್ನೆ, ಯಾವ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಕಲಂ 4(b) ಅನ್ನು 16ನೇ ವಿಧಿಗೆ ಸೇರಿಸಲಾಯಿತು? 33ನೇ ಪ್ರಶ್ನೆ ಯಾವುದರ ಮೂಲಕ ಅಂತಂದ್ರೆ 33 ರೈಟ್ ಆನ್ಸರ್ ಈಸ್ ಬಿ. ಸೊ 33ನೇ ರೈಟ್ ಆನ್ಸರ್ ಬಿ, 81. ಬಿ ರೈಟ್ ಆನ್ಸರ್ 81. ಭಾರತೀಯ ನ್ಯಾಯ ಸಂಹಿತ 2023ರ ಒತ್ತಾಯವನ್ನು ಕ್ರಿಮಿನಲ್ ಫೋರ್ಸ್ ಎಂದು ಪರಿಗಣಿಸುತ್ತದೆ. ಇದರ ರೈಟ್ ಆನ್ಸರ್ ಬಂದ್ಬಿಟ್ಟು ಡಿ. ಏನ್ ಹೇಳುತ್ತೆ ಡಿ ಅಲ್ಲಿ? ಇದನ್ನು ಉದ್ದೇಶಪೂರ್ವಕವಾಗಿ ಒಪ್ಪಿಗೆ ಇಲ್ಲದೆ ಬಳಸಿದಾಗ, ಗಾಯ, ಭಯ ಅಥವಾ ಕಿರಿಕಿರಿಯನ್ನು ಉಂಟು ಮಾಡಿದಾಗ. 35ನೇ ಪ್ರಶ್ನೆ, ಭಾರತೀಯ ನ್ಯಾಯ ಸಂಹಿತ 2023ರ ಪ್ರಕಾರ ಸೆಕ್ಷನ್ 182 ಸಬ್ಕ್ಲಾಸ್ 1ರ ಅಡಿಯಲ್ಲಿ ಕರೆನ್ಸಿ ನೋಟು ಅಥವಾ ಬ್ಯಾಂಕ್ ನೋಟನ್ನು ಹೋಲುವ ದಾಖಲೆಯನ್ನು ತಯಾರಿಸಲು ಅಥವಾ ಬಳಸುವುದಕ್ಕಾಗಿ ಗರಿಷ್ಠ ದಂಡ ಎಷ್ಟು? ಸರಿಯಾದ ಉತ್ತರ ಡಿ, 300 ರೂಪಾಯಿ. ನಂತರದ ಪ್ರಶ್ನೆ 36, ಭಾರತೀಯ ನ್ಯಾಯ ಸಂಹಿತ 2023ರ ನಿಬಂಧನೆಗಳ ಪ್ರಕಾರ ಆಸ್ತಿಯ ಖಾಸಗಿ ರಕ್ಷಣೆಯ ಹಕ್ಕನ್ನು ಸ್ವಯಂ ಪ್ರೇರಿತವಾಗಿ ಸಾವಿಗೆ ಕಾರಣವಾಗುವ ಅಥವಾ ತಪ್ಪು ಮಾಡುವವರಿಗೆ
ಯಾವುದೇ ಹಾನಿ ಉಂಟುಮಾಡುವ ಅಥವಾ ಮಾಡಲು ಪ್ರಯತ್ನಿಸುವ ಯಾವ ಅಪರಾಧಗಳಿಗೆ ವಿಸ್ತರಿಸುತ್ತದೆ? ಸರಿಯಾದ ಉತ್ತರ ಡಿ. ಸರಿಯಾದ ಉತ್ತರ ಡಿ. 1 ಮತ್ತು 2. ಒಂದನೇದೇನು ಹೇಳುತ್ತೆ? ದರೋಡೆ. ಎರಡನೇದೇನು ಹೇಳುತ್ತೆ? ಸೂರ್ಯಾಸ್ತದ ನಂತರ ಮನೆ ಒಡೆಯುವುದು. ಸೊ 37ನೇ ಪ್ರಶ್ನೆ. ಸುನೀಲ್ ಜೊತೆ ತೀವ್ರ ವಾಗ್ದಾಳಕ್ಕಿಳಿದ ರಾಜೇಶ್ ಭಾರವಾದ ಕಬ್ಬಿಣದ ಕೋಲಿನಿಂದ ಹೊಡೆದಿದ್ದಾನೆ. ಹೊಡೆತದಿಂದ ಸುನೀಲ್ ಅವರ ತೋಳು ಮುರಿಯಿತು ಮತ್ತು ಹಲವಾರು ವಾರಗಳವರೆಗೆ ಅದನ್ನು ಬಳಸಲು ಸಾಧ್ಯವಾಗಲಿಲ್ಲ. ಮುರಿತವು ಗಂಭೀರವಾದ ಗಾಯವಾಗಿದೆ ಎಂದು ವೈದ್ಯಕೀಯ ವರದಿ ದೃಢಪಡಿಸುತ್ತದೆ. ರಾಜೇಶ್ ಈ ಕೆಳಗಿನ ಯಾವ ಅಪರಾಧಗಳನ್ನು ಮಾಡಿದ್ದಾನೆ? ಹಳೇಲಾದು IPC ಕೂಡ ಬಂದಿದೆ. ಸೊ ಇದರಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ವಿಡ್ರಾ. ಇದು 37 ವಿಡ್ರಾ ಆಗಿದೆ. ಇದು ಆನ್ಸರು. ಇದು ರೈಟ್ ಆನ್ಸರ್ ಇದೆ ಅಂತ ಕೊಟ್ಟಿಲ್ಲ, ವಿಡ್ರಾ ಆಗಿದೆ. ಗ್ರೇಸ್ ಮಾರ್ಕ್ಸ್ ಬಂದಿರುವಂಥದ್ದು. ಸೊ ನಂತರದ ಪ್ರಶ್ನೆ 38. ವಿಜಯನ್ ಸಾವಿಗೆ ಕಾರಣವಾಗುವ ಉದ್ದೇಶದಿಂದ ಅಮಿತ್ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾನೆ. ವಿಜಯ್ಗೆ ಗಂಭೀರ ಗಾಯಗಳಾಗಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಅಮಿತ್ ತನ್ನ ಕೃತ್ಯದಿಂದ ಸಾವಿಗೆ ಕಾರಣವಾಗುವ ಸಾಧ್ಯತೆ ಇದೆ ಎಂದು ತಿಳಿದುಕೊಂಡು ಕೃತ್ಯ ಎಸಗಿದ್ದಾನೆ ಎಂದು ತನಿಖೆಯಿಂದ ತಿಳಿದುಬಂದಿದೆ. ಆದರೆ ವಿಜಯ್ನನ್ನು ಕೊಲೆ ಮಾಡುವ ಉದ್ದೇಶ ಅಥವಾ ಪೂರ್ವಯೋಜಿತ ಸಾಕ್ಷ್ಯಗಳಿಲ್ಲ. ಈ ಕೆಳಗಿನ ಯಾವ ಅಪರಾಧಗಳನ್ನು ಅಮಿತ್ ಮಾಡಿದ್ದಾರೆ? ಸರಿಯಾದ ಉತ್ತರ ಸಿ. IPC ಸೆಕ್ಷನ್ 304 ಅಡಿಯಲ್ಲಿ ಕಲ್ಪಿಬಲ್ ತಪ್ಪಿತಸ್ಥ ನರಹತ್ಯೆಯ ಕೊಲೆಗೆ ಸಮನಾಗಿರುವುದಿಲ್ಲ ಎಂದು ಹೇಳುತ್ತೆ. culpable homicide not amounting to murder under section 304 of IPC. ನಂತರದ ಪ್ರಶ್ನೆ 39. ಯಾವ ಲೇಖನವು ಸಂಸತ್ತು ಮತ್ತು ಅದರ ಸದಸ್ಯರ ಅಧಿಕಾರಗಳು, ಸವಲತ್ತುಗಳು ಮತ್ತು ವಿನಾಯಿತಿಗಳೊಂದಿಗೆ ವ್ಯವಹರಿಸುತ್ತದೆ? 39ನೇ ಸರಿಯಾದ ಉತ್ತರ ಸಿ. 105. 40ನೇ ಪ್ರಶ್ನೆ. ಯಾವ ಸಾಂವಿಧಾನಿಕ ತಿದ್ದುಪಡಿ ಕಾಯಿದೆಯು GSTಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಸೇರಿಸಿದೆ? ಸರಿಯಾದ ಉತ್ತರ ಡಿ. 101. ಮುಂದಿನ ಪ್ರಶ್ನೆ 41. ಭಾರತದ ರಾಷ್ಟ್ರಪತಿಗಳ ವಿರುದ್ಧ ಯಾರು ದೋಷಾರೋಪಣೆ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಬಹುದು? ಯಾರು ಪ್ರಾರಂಭಿಸಬಹುದು? 41ನೇ ಪ್ರಶ್ನೆ ಸರಿಯಾದ ಉತ್ತರ ಬಿ. ಸಂಸತ್ತಿನ ಯಾವುದಾದರೂ ಒಂದು ಸದನ. ಸಂಸತ್ತಿನ ಯಾವುದಾದರೂ ಒಂದು ಸದನ. 41 ಆಯ್ತು. ಸೊ ನಂತರ 42ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಕೆಳಗೆ ನೀಡಲಾದ ಪ್ರಶ್ನೆಗೆ ಉತ್ತರಿಸಿ. ಶ್ರೀ ಪಟೇಲ್ ಪೊಲೀಸ್ ಅಧಿಕಾರಿಯಾಗಿದ್ದು ರಾಜು ಬ್ಯಾಂಕ್ ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಎಂದು ದೂರು ಪಡೆಯುತ್ತಾರೆ ಮತ್ತು ಇಬ್ಬರು ಗ್ರಾಮಸ್ಥರು ಹೇಳಿದಂತೆ ತನ್ನ ಜಮೀನಿನಲ್ಲಿ ಬೆಲೆ ಬಾಳುವ ಆಸ್ತಿಗಳನ್ನು ಮರೆಮಾಡಲು ಸಹಾಯ ಮಾಡಿದ್ದಾರೆ ಎಂಬ ದೂರು ಮತ್ತು ಮಾಹಿತಿಯನ್ನು ಪಡೆಯುತ್ತಾರೆ. ಈ ನಿಟ್ಟಿನಲ್ಲಿ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಪೊಲೀಸ್ ಅಧಿಕಾರಿ ಶ್ರೀ ಪಟೇಲ್ ಅವರು ವಾರೆಂಟ್ ಇಲ್ಲದೆ ರಾಜುವನ್ನು ಯಾವಾಗ ಬಂಧಿಸಬಹುದು? ಸರಿಯಾದ ಉತ್ತರ ಸಿ. 2 ಮತ್ತು 4ನೇ ಹೇಳಿಕೆಗಳು ಸರಿಯಾಗಿವೆ. ಹಾಗಾಗಿ ಸಿ ಇದರ ಸರಿಯಾದ ಉತ್ತರ. ಎರಡನೇದೇನಿದೆ? ರಾಜು ವಿರುದ್ಧ
ಸಮಂಜಸವಾದ ದೂರನ್ನು ಸ್ವೀಕರಿಸಿರುವುದರಿಂದ ಮತ್ತು ಗ್ರಾಮಸ್ಥರ ಸಾಕ್ಷ್ಯದ ಕಾರಣ ಬಲವಾದ ಅನುಮಾನವು ಅಸ್ತಿತ್ವದಲ್ಲಿರುವುದರಿಂದ ಅವನನ್ನು ತಕ್ಷಣವೇ ಬಂಧಿಸಬಹುದು. 4ನೇದೇನು ಹೇಳುತ್ತೆ, ಸತ್ಯ ಮತ್ತು ಸಂದರ್ಭಗಳ ಪರಿಚಯವಿರುವ ಯಾವುದೇ ವ್ಯಕ್ತಿಗೆ ಯಾವುದೇ ಪ್ರಚೋದನೆ, ಬೆದರಿಕೆ ಅಥವಾ ಭರವಸೆ ನೀಡದಂತೆ ತಡೆಯಲು ರಾಜು ಅವರನ್ನು ಬಂಧಿಸಬಹುದು. ಸೊ ನಂತರದ ಪ್ರಶ್ನೆ 43 ಹೊಸ ಲಾಲ್ ಬಂದಿದೆ. BNSS ಅಪರಾಧ ಎಸಗಿರುವ ಪ್ರದೇಶವನ್ನು ಲೆಕ್ಕಿಸದೆಯೇ ಅರಿಯಬಹುದಾದ ಅಪರಾಧದ ಆಯೋಗಕ್ಕೆ ಸಂಬಂಧಿಸಿದ FIR ನಲ್ಲಿ ನೋಂದಣಿಯ ನಿಬಂಧನೆಯನ್ನು ಪರಿಚಯಿಸಿತು. ಈ FIR ಅನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಈ FIR ಅನ್ನು 43ನೇ ಪ್ರಶ್ನೆ ಸರಿಯಾದ ಉತ್ತರ ಸಿ. ಇದನ್ನು ಶೂನ್ಯ FIR ಎಂದು ಕರೆಯಲಾಗುತ್ತದೆ. ಶೂನ್ಯ FIR. ನಂತರದ ಪ್ರಶ್ನೆ, ಕನಿಷ್ಠ ಡ್ಯಾಶ್ ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಗುರಿಯಾಗುವ ಅಪರಾಧಗಳಿಗೆ ಸಾಕ್ಷ್ಯವನ್ನು ಸಂಗ್ರಹಿಸಲು, ಅಪರಾಧದ ದೃಶ್ಯಗಳಿಗೆ ಭೇಟಿ ನೀಡಲು ಫಾರೆನ್ಸಿಕ್ ವಿಧಿವಿಜ್ಞಾನದ ತಂಡವನ್ನು ಕಡ್ಡಾಯಗೊಳಿಸುತ್ತದೆ. 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ. 7 ವರ್ಷ. 7 ವರ್ಷದ ಶಿಕ್ಷೆ. ಸೊ 45ನೇ ಪ್ರಶ್ನೆ, BNSSನ ಯಾವ ವಿಭಾಗವು ಘೋಷಿತ ಅಪರಾಧಿಗಳ ಗೈರು ಹಾಜರಿಯಲ್ಲಿ ವಿಚಾರಣೆಗಳನ್ನು ಅನುಮತಿಸುತ್ತದೆ? 45ನೇಯ ಸರಿಯಾದ ಉತ್ತರ ಡಿ. 356. 46ನೇ ಉತ್ತರ. 46ನೇ ಪ್ರಶ್ನೆ, BNSSನ ಯಾವ ವಿಭಾಗವು ಎಲೆಕ್ಟ್ರಾನಿಕ್ ಮೋಡ್ನಲ್ಲಿ ನಡೆಯಲು ವಿಚಾರಣೆಗಳು ಮತ್ತು ಪ್ರಕ್ರಿಯೆಗಳನ್ನು ಸುಗಮಗೊಳಿಸುತ್ತದೆ? ಸರಿಯಾದ ಉತ್ತರ ಎ. 530. 530. ನಂತರದ ಪ್ರಶ್ನೆ, BNSSನ ಯಾವ ವಿಭಾಗವು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1973 ರದ್ದುಗೊಳಿಸುತ್ತದೆ? 47ನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿ. 531. ನಂತರದ 48ನೇ ಪ್ರಶ್ನೆ, ಬೆಲೆ ಬಾಳುವ ವಸ್ತುಗಳನ್ನು ಕದಿಯುವ ಉದ್ದೇಶದಿಂದ ಅಮಿತ್ ಮತ್ತು ರಾಣಿ ರಾತ್ರಿ ವೇಳೆ ಒಂದು ಮನೆಗೆ ನುಗ್ಗಲು ನಿರ್ಧರಿಸಿದ್ದಾರೆ. ಅವರು ಬಲವಂತವಾಗಿ ಬಾಗಿಲು ತೆಗೆಯಲು ಹಾರೆಗೋಲನ್ನು ಬಳಸುತ್ತಾರೆ. ಆದರೆ ಅವರು ಏನನ್ನಾದರೂ ತೆಗೆದುಕೊಳ್ಳುವ ಮೊದಲು ಮನೆಯ ಮಾಲೀಕ ವಿಕ್ರಮ್ ಅನಿರೀಕ್ಷಿತವಾಗಿ ಮನೆಗೆ ಆಗಮಿಸುತ್ತಾನೆ. ಅಮಿತ್ ಮತ್ತು ರಾಣಿ ಗಾಬರಿಗೊಂಡು ಏನನ್ನೂ ಕದಿಯದೆ ಓಡಿಹೋದರು. ವಿಕ್ರಮ್ ನೀಡಿದ ದೂರಿನ ಆಧಾರದ ಮೇಲೆ ಮರುದಿನ ಬೆಳಿಗ್ಗೆ ಪೊಲೀಸರು ಅವರನ್ನು ಬಂಧಿಸಿದರು. BNS ಅಡಿಯಲ್ಲಿ ಈ ಕೆಳಗಿನ ಯಾವ ಅಪರಾಧಗಳನ್ನು ಅಮಿತ್ ಮತ್ತು ರಾಣಿ ಮಾಡಿದ್ದಾರೆ? 48ನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ. ಕಳ್ಳತನ ಮಾಡುವ ಉದ್ದೇಶದಿಂದ ಮನೆ ಅತಿಕ್ರಮಣ. ಕಳ್ಳತನ ಮಾಡುವ ಉದ್ದೇಶದಿಂದ ಮನೆ ಅತಿಕ್ರಮಣ ಮಾಡುವಂತಹ ತಪ್ಪು ಎಸಗಿದ್ದಾರೆ. 49ನೇ ಪ್ರಶ್ನೆ, ಬಲಿಪಶು 16 ಅಥವಾ 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯಾಗಿರುವ ಪ್ರಕರಣಗಳಲ್ಲಿ ಅತ್ಯಾಚಾರದ ಶಿಕ್ಷೆಯನ್ನು BNSನ ಯಾವ ವಿಭಾಗದಲ್ಲಿ ಸೇರಿಸಲಾಗಿದೆ? 49ನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ. 65ನೇ. ಸಿ. 50ನೇ ಪ್ರಶ್ನೆ, BNSನಿಂದ ಸ್ನ್ಯಾಚಿಂಗ್ ಕಿತ್ತುಕೊಳ್ಳುವುದು ಎಂಬ ಹೊಸ ಅಪರಾಧವನ್ನು ಪರಿಚಯಿಸಲಾಗಿದೆ. BNSನ ಯಾವ ವಿಭಾಗವು ಸ್ನ್ಯಾಚಿಂಗ್ ಕಿತ್ತುಕೊಳ್ಳುವುದು ಅನ್ನು ಅಪರಾಧ ಎಂದು ವ್ಯಾಖ್ಯಾನಿಸುತ್ತದೆ? 50ನೇ ಪ್ರಶ್ನೆಯ ಸರಿಯಾದ ಉತ್ತರ ಎ. 304.
304. 51ನೇ ಪ್ರಶ್ನೆ, BNSSನ ಯಾವ ವಿಭಾಗವು ಪ್ರಕರಣಗಳ ತ್ವರಿತ ಪರಿಹಾರವನ್ನು ಖಾತ್ರಿಪಡಿಸುವ ಮೂಲಕ ವಿಚಾರಣೆಗಳನ್ನು ಮುಂದೂಡುವುದರ ಮೇಲೆ ನಿರ್ಬಂಧಗಳನ್ನು ವಿಧಿಸುತ್ತದೆ? 51ರ ಸರಿಯಾದ ಉತ್ತರ ಡಿ, 346. 52 ಪ್ರಶ್ನೆ ಸಂಖ್ಯೆ 1. ಮೊಕದ್ದಮೆಯು ಜಿಲ್ಲಾ ನ್ಯಾಯಾಲಯ ಎಯಲ್ಲಿ ಹಾಕಿ ಉಳಿದಿದೆ, ಆದರೆ ಕಕ್ಷಿದಾರರಲ್ಲಿ ಒಬ್ಬರಾದ ಮೀರಾ ಅದನ್ನು ಜಿಲ್ಲಾ ನ್ಯಾಯಾಲಯ ಬಿಗೆ ವರ್ಗಾಯಿಸಲು ವಿನಂತಿಸುತ್ತಾರೆ. ನ್ಯಾಯಾಲಯ ಎನಲ್ಲಿರುವ ನ್ಯಾಯಾಧೀಶರು ಪಕ್ಷಪಾತಿಯಾಗಿದ್ದಾರೆ ಎಂದು ಪ್ರತಿಪಾದಿಸಿದರು. ಈ ಮನವಿ ನಿರಾಧಾರ ಎಂದು ಎದುರಾಳಿ ಪಕ್ಷದ ರವಿ ಆಕ್ಷೇಪಿಸಿದರು. ಮೊಕದ್ದಮೆಯನ್ನು ವರ್ಗಾಯಿಸಬಹುದೇ ಎಂದು ನಿರ್ಧರಿಸಲು ಯಾರಿಗೆ ಅಧಿಕಾರವಿದೆ? ಸರಿಯಾದ ಉತ್ತರ 52 ಪ್ರಶ್ನೆ ಸಂಖ್ಯೆ ಸಿ ಇದರ ಸರಿಯಾದ ಉತ್ತರ. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಇದರ ನಿರ್ಧರಿಸುವಂತ ಅಧಿಕಾರ ಇದೆ. 53ನೇ ಪ್ರಶ್ನೆ, ಮಾಯಾ ತನ್ನ ನೆರೆಹೊರೆಯವರಾದ ನೇಹಾ ಅವರಿಂದ ಒಂದು ಮೊತ್ತದ ಹಣವನ್ನು ವಸೂಲಿ ಮಾಡಲು ಕೋರ್ಟ್ ಎನಲ್ಲಿ ಮೊಕದ್ದಮೆ ಸೇರಿಸಬೇಕೆಂದು ನೇಹಾ ವಿನಂತಿಸುತ್ತಾರೆ. ಮಾಯಾ ಆಕ್ಷೇಪ ವ್ಯಕ್ತಪಡಿಸಿ ಸೀಮಾ ಅಗತ್ಯ ಪಕ್ಷವಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಕೋರ್ಟ್ ಎ ನಂತರ ಅರ್ಜಿಯನ್ನು ಪರಿಶೀಲಿಸುತ್ತದೆ ಮತ್ತು ಸೀಮಾ ಅವರನ್ನು ಪ್ರತಿವಾದಿಯಾಗಿ ಸೇರಿಸಬೇಕೆಂದು ನಿರ್ಧರಿಸುತ್ತದೆ. ಈ ಪರಿಸ್ಥಿತಿಯಲ್ಲಿ ಸಿಪಿಸಿಯ ಯಾವ ತತ್ವವನ್ನು ಅನ್ವಯಿಸಲಾಗುತ್ತದೆ? ಸರಿಯಾದ ಉತ್ತರ ಬಿ, ಆದೇಶ 1 ನಿಯಮ 10 ಪಕ್ಷಗಳ ಸೇರ್ಪಡೆ ಮತ್ತು ಪರ್ಯಾಯ. ಆರ್ಡರ್ 1 ರೂಲ್ 10. ಆರ್ಡರ್ 1 ರೂಲ್ 10. ನಂತರದ ಪ್ರಶ್ನೆ, ಸಿಪಿಸಿಯ ಯಾವ ವಿಭಾಗವು ಮೂಲ ತೀರ್ಪುಗಳಿಂದ ಮೇಲ್ಮನವಿಯನ್ನು ಅನುಮತಿಸುತ್ತದೆ? ಸರಿಯಾದ ಉತ್ತರ ಬಿ, ವಿಭಾಗ 96. ಸರಿಯಾದ ಉತ್ತರ ಬಿ, ವಿಭಾಗ 96. 55ನೇ ಪ್ರಶ್ನೆ, ಸಿಪಿಸಿ ಅಡಿಯಲ್ಲಿ ದಾವೆಯಲ್ಲಿ ಲಿಖಿತ ಹೇಳಿಕೆಯನ್ನು ಸಲ್ಲಿಸಲು ಗರಿಷ್ಠ ಸಮಯದ ಮಿತಿ ಏನು? 55ನೇ ಪ್ರಶ್ನೆಯ ಸರಿಯಾದ ಉತ್ತರ ಎ, 90 ದಿನಗಳು. 56ನೇ ಪ್ರಶ್ನೆ, ಸಿಪಿಸಿಯ ಯಾವ ವಿಭಾಗವು ಭಾರತದ ರಾಷ್ಟ್ರಪತಿ ಮತ್ತು ರಾಜ್ಯಗಳ ರಾಜ್ಯಪಾಲರಿಗೆ ನ್ಯಾಯಾಲಯದಲ್ಲಿ ವೈಯಕ್ತಿಕವಾಗಿ ಹಾಜರಾಗುವುದರಿಂದ ವಿನಾಯಿತಿ ನೀಡುತ್ತದೆ? ಪ್ರಶ್ನೆ ಸಂಖ್ಯೆ 56ರ ಸರಿಯಾದ ಉತ್ತರ ಸಿ, ವಿಭಾಗ 133. 133. 57 ಪ್ರಶ್ನೆ ಸಂಖ್ಯೆ, ಸಿವಿಲ್ ಪ್ರೊಸೀಜರ್ ಕೋಡ್ ಅಡಿಯಲ್ಲಿ ಪ್ರಕರಣವನ್ನು ಒಂದು ನ್ಯಾಯಾಲಯದಿಂದ ಇನ್ನೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸಲು ನ್ಯಾಯಾಲಯದ ಅಧಿಕಾರಕ್ಕೆ ಯಾವ ಪದವನ್ನು ಬಳಸಲಾಗುತ್ತದೆ? ಸೊ ಇಲ್ಲಿ 57ನೇ ಸರಿಯಾದ ಉತ್ತರ ಎ ಇದೆ. ಸೊ ಎ ಏನು ಹೇಳುತ್ತೆ ಅಂದರೆ ಸೂಟ್ ದಾವೆಗಳ ವರ್ಗಾವಣೆ ಅನ್ನೋ ಪದ ಬಳಕೆ ಮಾಡುತ್ತೆ. ಸೊ ನಂತರ 58ನೇ ಪ್ರಶ್ನೆ, ಸಿಪಿಸಿಯ ಯಾವ ಆದೇಶದ ಅಡಿಯಲ್ಲಿ ಸಾರಾಂಶ ಸೂಟ್ಗಳ ದಾವೆಗಳ ಕಾರ್ಯವಿಧಾನವನ್ನು ಒದಗಿಸಲಾಗಿದೆ? ಸರಿಯಾದ ಉತ್ತರ 58ರ ಸರಿಯಾದ ಉತ್ತರ ಸಿ. ಸರಿಯಾದ ಉತ್ತರ ಸಿ. ಆರ್ಡರ್ 37. ಆರ್ಡರ್ 37. 59ನೇ ಪ್ರಶ್ನೆ, ಸಾಕ್ಷಿಗಳ ರಕ್ಷಣೆಯನ್ನು ಖಾತ್ರಿಪಡಿಸುವ ದೃಷ್ಟಿಯಿಂದ ರಾಜ್ಯ ಸರ್ಕಾರವು ಸಾಕ್ಷಿ ರಕ್ಷಣಾ ಯೋಜನೆಯನ್ನು ಸಿದ್ಧಪಡಿಸಲು ಮತ್ತು ಸೂಚಿಸಲು ಯಾವ ವಿಭಾಗವು ಆದೇಶಿಸುತ್ತದೆ? 59ನೆಯ ಸರಿಯಾದ ಉತ್ತರ
ಇದು ವಿತ್ಡ್ರಾ ಆಗಿದೆ. ಗ್ರೇಸ್ ಮಾರ್ಕ್ಸ್ ಬಂದಿರುವಂಥದ್ದಿದೆ 59ನೇ ಪ್ರಶ್ನೆದು. ಸೊ ಇದ್ರದ್ದು ಆನ್ಸರು ಫೈನಲ್ ಕೀ ಆನ್ಸರಲ್ಲಿ ವಿತ್ಡ್ರಾ ಅಂತ ತೋರಿಸಿದ್ದಾರೆ, ಕೊಟ್ಟಿಲ್ಲ. ನೆಕ್ಸ್ಟ್ ಪ್ರಶ್ನೆ. ಬಂಧಿತ ವ್ಯಕ್ತಿಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು BNSSನ ಯಾವ ವಿಭಾಗವು ಪ್ರತಿ ಜಿಲ್ಲೆ ಮತ್ತು ಪೊಲೀಸ್ ಠಾಣೆಯಲ್ಲಿ ಗೊತ್ತುಪಡಿಸಿದ ಪೊಲೀಸ್ ಅಧಿಕಾರಿಯು ನೇಮಕವನ್ನು ಕಡ್ಡಾಯಗೊಳಿಸುತ್ತದೆ? ಪ್ರಶ್ನೆ ಸಂಖ್ಯೆ 60ರ ಸರಿಯಾದ ಉತ್ತರ ಡಿ. 37. BNSSನ ಯಾವ ವಿಭಾಗವು ಭಾರತದ ಹೊರಗೆ ಇರುವ ಘೋಷಿತ ಅಪರಾಧಿಗಳ ಆಸ್ತಿಯನ್ನು ಗುರುತಿಸಲು, ಲಗತ್ತಿಸಲು ಮತ್ತು ಮುಟ್ಟುಗೋಲು ಹಾಕಲು ನಿಬಂಧನೆಗಳನ್ನು ಪರಿಚಯಿಸುತ್ತದೆ? ಸರಿಯಾದ ಉತ್ತರ 61ನೇ ಸರಿಯಾದ ಉತ್ತರ ಎ. 86. 62ನೆಯ ಪ್ರಶ್ನೆ. ಎವಿಡೆನ್ಸ್ ಆಕ್ಟ್ನ ಸೆಕ್ಷನ್ 24ರಲ್ಲಿ ಪುರಾವೆ ಕಾಯ್ದೆ ವಿಭಾಗ ಸೆಕ್ಷನ್ 24ರಲ್ಲಿ ಇಲ್ಲದಿರುವ BSA ಸೆಕ್ಷನ್ ವಿಭಾಗ 22ರಲ್ಲಿ ಯಾವ ಪದವನ್ನು ಸೇರಿಸಲಾಗಿದೆ? 62ನೇ ಸರಿಯಾದ ಉತ್ತರ ಸಿ. ಬಲವಂತ ಅನ್ನೋ ಒಂದು ಪದ ಸೇರಿಸಲಾಗಿದೆ. ನಂತರದ ಪ್ರಶ್ನೆ 63. ವ್ಯವಹಾರದ ಅಸ್ತಿತ್ವವನ್ನು ಸಂಬಂಧಿತವಾದಾಗ ಡ್ಯಾಶ್ನಲ್ಲಿ ಚರ್ಚಿಸಲಾಗಿದೆ. ಇಲ್ಲಿ ಸರಿಯಾದ ಉತ್ತರ 63ನೇದು ಸರಿಯಾದ ಉತ್ತರ ಡಿ ಇದೆ. BNSನ 2023ರ ವಿಭಾಗ 14 ಅಂತ ಇದೆ ಆನ್ಸರ್. ಸೊ ನಂತರದ ಪ್ರಶ್ನೆ 64. ಕ್ರಿಮಿನಲ್ ವಿಚಾರಣೆಯಲ್ಲಿ ರಾಜೇಶ್ ಕಳ್ಳತನದ ಆರೋಪಿಯಾಗಿದ್ದಾನೆ. ತನಿಖೆಯ ಸಮಯದಲ್ಲಿ ರಾಜೇಶ್ ಆಗಾಗ್ಗೆ ಬರುವ ಸ್ಥಳದಿಂದ ಕದ್ದ ಲ್ಯಾಪ್ಟಾಪ್ ಅನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಲ್ಯಾಪ್ಟಾಪ್ನಲ್ಲಿ ಅವರ ಬೆರಳಚ್ಚು ಪತ್ತೆಯಾಗಿದೆ. ಭಾರತೀಯ ಸಾಕ್ಷ್ಯ ಅಧಿನಿಯಮ 2023ರ ಪ್ರಕಾರ ನ್ಯಾಯಾಲಯವು ಈ ಸಾಕ್ಷ್ಯವನ್ನು ಹೇಗೆ ವ್ಯಾಖ್ಯಾನಿಸಬೇಕು? ಇದರ ಸರಿಯಾದ ಉತ್ತರ ಸಿ. ಸರಿಯಾದ ಉತ್ತರ ಸಿ. ಏನಿದೆ ಸಿ? ಮರುಪಡೆಯಲಾದ ಲ್ಯಾಪ್ಟಾಪ್ ಮತ್ತು ಫಿಂಗರ್ ಪ್ರಿಂಟ್ಗಳು ಸಾಂದರ್ಭಿಕ ಪುರಾವೆಗಳಾಗಿವೆ. ಅದನ್ನು ಇತರ ಪುರಾವೆಗಳೊಂದಿಗೆ ಪರಿಗಣಿಸಬಹುದು, ಆದರೆ ತಾವಾಗಿಯೇ ಸಮಂಜಸವಾದ ಅನುಮಾನಕ್ಕೆ ಮೀರಿ ತಪ್ಪನ್ನು ಸಾಬೀತುಪಡಿಸುವುದಿಲ್ಲ. ನಂತರದ ಪ್ರಶ್ನೆ 65. ಮುದ್ರಣ, ಲಿಥೋಗ್ರಫಿ, ಶಿಲಾಶಾಸ್ತ್ರ ಅಥವಾ ಛಾಯಾಗ್ರಹಣ, ವಿಡಿಯೋ ರೆಕಾರ್ಡಿಂಗ್, ಎಲೆಕ್ಟ್ರಾನಿಕ್ ವಿದ್ಯುನ್ಮಾನಿತ ಅಥವಾ ಡಿಜಿಟಲ್ ಕಾರ್ಯಗತಗೊಳಿಸಿದರೆ BSA ಅಂದರೆ ಭಾರತೀಯ ಸಾಕ್ಷ್ಯಾಧಿನಿಯಮ 2023ರ ಪ್ರತಿ ಭಾಗವನ್ನು ಏನೆಂದು ವರ್ಗೀಕರಿಸುತ್ತದೆ? ಇದರ ಸರಿಯಾದ ಉತ್ತರ ಬಿ. ಪ್ರಾಥಮಿಕ ಸಾಕ್ಷ್ಯ ಎಂದು ಗುರುತಿಸಲಾಗುತ್ತೆ. ಪ್ರಾಥಮಿಕ ಸಾಕ್ಷ್ಯ. ನಂತರದ ಪ್ರಶ್ನೆ 66. BSAಯ ಯಾವ ವಿಭಾಗವು ಯಾವುದೇ ನ್ಯಾಯಾಲಯವು ಮಂತ್ರಿಗಳು ಮತ್ತು ಭಾರತದ ರಾಷ್ಟ್ರಪತಿಗಳ ನಡುವಿನ ಯಾವುದೇ ಸಂವಹನವನ್ನು ತನ್ನ ಮುಂದೆ ಹಾಜರುಪಡಿಸುವ ಅಗತ್ಯವಿಲ್ಲ ಎಂದು ಒದಗಿಸುತ್ತದೆ? ಸರಿಯಾದ ಉತ್ತರ ಸಿ. 165. ನಂತರದ ಪ್ರಶ್ನೆ 67. ಭಾರತೀಯ ಸಾಕ್ಷ್ಯ ಅಧಿನಿಯಮನ ಸೆಕ್ಷನ್ ವಿಭಾಗ 46ರ ಪ್ರಕಾರ ಸಿವಿಲ್ ಪ್ರಕರಣಗಳಲ್ಲಿ ಪಾತ್ರದ ಸಾಕ್ಷ್ಯವು ಯಾವಾಗ ಪ್ರಸ್ತುತವಾಗಿರುತ್ತದೆ? ಸರಿಯಾದ ಉತ್ತರ ಸಿ. ಇತರ ಸಂಬಂಧಿತ ಸಂಗತಿಗೆ ಸಂಬಂಧಿಸಿದಾಗ ಮಾತ್ರ. 68ನೇ ಪ್ರಶ್ನೆ. CPCಯ ಡ್ಯಾಶ್ ಇಂಟರ್ಪ್ರಿಟರ್ ಸೂಟ್ ಪರಸ್ಪರ ಮನುವಾದಿ ದಾವೆ ಅನ್ನು ಒದಗಿಸುತ್ತದೆ? ಸರಿಯಾದ ಉತ್ತರ ಬಿ. ವಿಭಾಗ 88.
ವಿಭಾಗ 88. ಸೊ ನಂತರದ 70ನೇ ಪ್ರಶ್ನೆ, ಸಿಪಿಸಿಯ ಯಾವ ವಿಭಾಗವು ಪರಿಹಾರ ವೆಚ್ಚಗಳ ಪಾವತಿಯನ್ನು ಒದಗಿಸುತ್ತದೆ? ಸರಿಯಾದ ಉತ್ತರ ಸಿ. ಸರಿಯಾದ ಉತ್ತರ ಸಿ, ವಿಭಾಗ 35 ಸಬ್ ಕ್ಲಾಸ್ ಎ. ನಂತರದ ಪ್ರಶ್ನೆ, ಎಬಿಸಿ ಲಿಮಿಟೆಡ್ ಮತ್ತು XYZ ಪ್ರೈವೇಟ್ ಲಿಮಿಟೆಡ್ ನಡುವೆ ವಿವಾದ ಉಂಟಾಗುತ್ತದೆ. ಎರಡೂ ಪಕ್ಷಗಳು ಪ್ರವೇಶಿಸಿದ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಒಪ್ಪಂದವು ಮಧ್ಯಸ್ಥಿಕೆ ಷರತ್ತನ್ನು ಒಳಗೊಂಡಿದೆ. ಇದು ಯಾವುದೇ ವಿವಾದಗಳನ್ನು ಮಧ್ಯಸ್ಥಿಕೆಗೆ ಉಲ್ಲೇಖಿಸಲಾಗುತ್ತದೆ ಎಂದು ಹೇಳುತ್ತದೆ. ಆದಾಗ್ಯೂ ಮಧ್ಯಸ್ಥಗಾರರ ನೇಮಕವನ್ನು ಪಕ್ಷಗಳು ಒಪ್ಪಿಕೊಳ್ಳುವಲ್ಲಿ ವಿಫಲವಾಗಿವೆ. ಮಧ್ಯಸ್ಥಿಕೆ ಮತ್ತು ರಾಜಿ ಕಾಯಿದೆ 1996ರ ಈ ಕೆಳಗಿನ ಯಾವ ನಿಬಂಧನೆಗಳು ಮಧ್ಯಸ್ಥಗಾರರ ನೇಮಕಾತಿಯ ಸಮಸ್ಯೆಯನ್ನು ಪರಿಹರಿಸಲು ಅನ್ವಯಿಸುತ್ತವೆ? ಇದರ ಸರಿಯಾದ ಉತ್ತರ ಬಿ. ಪಕ್ಷಗಳು ಒಂದನ್ನು ಒಪ್ಪಿಕೊಳ್ಳಲು ವಿಫಲವಾದರೆ ಸೆಕ್ಷನ್ 11ರ ಅಡಿಯಲ್ಲಿ ನ್ಯಾಯಾಲಯವು ಮಧ್ಯಸ್ಥಗಾರನನ್ನು ನೇಮಿಸುತ್ತದೆ. ನಂತರದ 72ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಎಡಿಆರ್ ಅನ್ನು ಬಳಸುವ ಪ್ರಯೋಜನವಲ್ಲ? ಸರಿಯಾದ ಉತ್ತರ 72ನೇ ಪ್ರಶ್ನೆಯ ಸರಿಯಾದ ಉತ್ತರ ಡಿ. ಇದು ಯಾವಾಗಲೂ ಬಂಧಿಸುವ ನಿರ್ಧಾರಕ್ಕೆ ಕಾರಣವಾಗುತ್ತದೆ ಅನ್ನೋ ಸಮಯದಲ್ಲಿ. ಸೊ ನಂತರದ ಪ್ರಶ್ನೆ 73, ಕಿರಣ್ ಮತ್ತು ಮೀರಾ ಮಧ್ಯಸ್ಥಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲಿ ಕಿರಣ್ ಅವರಿಗೆ ಪರಿಹಾರವಾಗಿ 10 ಲಕ್ಷ ರೂಪಾಯಿ ನೀಡಲಾಗಿದೆ. ಮಧ್ಯಸ್ಥಿಕೆ ಪ್ರಕ್ರಿಯೆಯಲ್ಲಿನ ಕೆಲವು ಕಾರ್ಯವಿಧಾನದ ಅಕ್ರಮಗಳಿಂದಾಗಿ ಪ್ರಶಸ್ತಿಯನ್ನು ಜಾರಿಗೊಳಿಸಲಾಗಲಿಲ್ಲ ಎಂದು ವಾದಿಸಿದ ಮೀರಾ ಮೊತ್ತವನ್ನು ಪಾವತಿಸಲು ನಿರಾಕರಿಸಿದರು. ಮಧ್ಯಸ್ಥಿಕೆ ತೀರ್ಪನ್ನು ಜಾರಿಗೊಳಿಸಲು ಕಿರಣ್ ನ್ಯಾಯಾಲಯವನ್ನು ಸಂಪರ್ಕಿಸಲು ನಿರ್ಧರಿಸುತ್ತಾರೆ. 1996ರ ಮಧ್ಯಸ್ಥಿಕೆ ಮತ್ತು ಸಮನ್ವಯ ಕಾಯ್ದೆಯ ಕೆಳಗಿನ ಯಾವ ನಿಬಂಧನೆಗಳು ಆರ್ಬಿಟ್ರಲ್ ಪ್ರಶಸ್ತಿಯ ಜಾರಿಯನ್ನು ನಿಯಂತ್ರಿಸುತ್ತದೆ? ಸರಿಯಾದ ಉತ್ತರ 73ನೇ ಸರಿಯಾದ ಉತ್ತರ ಸಿ. ಕಾಯಿದೆಯ ಸೆಕ್ಷನ್ 36 ನ್ಯಾಯಾಲಯದಿಂದ ಪಕ್ಕಕ್ಕೆ ಹಾಕದ ಹೊರತು ಆರ್ಬಿಟ್ರಲ್ ಪ್ರಶಸ್ತಿಯನ್ನು ಸ್ವಯಂಚಾಲಿತವಾಗಿ ಜಾರಿಗೊಳಿಸಲು ಅನುಮತಿಸುತ್ತದೆ. ಸೊ ನಂತರದ 74ನೇ ಪ್ರಶ್ನೆ ನೋಡೋಣ. ಊಹೆ ಏನು? BSA 2023ರ ವಿಭಾಗ 78 ಸಬ್ ಕ್ಲಾಸ್ 2ರ ಪ್ರಕಾರ ಡಾಕ್ಯುಮೆಂಟ್ ದಾಖಲೆಗೆ ಸಹಿ ಮಾಡುವ ಅಥವಾ ಪ್ರಮಾಣೀಕರಿಸುವ ಅಧಿಕಾರಿಯ ಬಗ್ಗೆ ಊಹೆ ಏನು? 74ನೇ ಪ್ರಶ್ನೆಯ ಸರಿಯಾದ ಉತ್ತರ ಡಿ. ಡಿ ಏನು ಹೇಳುತ್ತೆ ಅಂದ್ರೆ, ಡಾಕ್ಯುಮೆಂಟ್ ದಾಖಲೆಗೆ ಸಹಿ ಮಾಡುವಾಗ ಅಥವಾ ಪ್ರಮಾಣೀಕರಿಸುವಾಗ ಅಧಿಕಾರಿಯು ಅಧಿಕೃತ ಪಾತ್ರವನ್ನು ಹೊಂದಿದ್ದರು. ಸೊ ನಂತರ 75ನೇ ಪ್ರಶ್ನೆ, BSA 2023ರ ಸೆಕ್ಷನ್ 146ರ ಅಡಿಯಲ್ಲಿ ನ್ಯಾಯಾಲಯದ ಪ್ರಕ್ರಿಯೆಗಳಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಅನುಮತಿಸಿದಾಗ ಸರಿಯಾದ ಉತ್ತರ 75ನೆಯ ಸರಿಯಾದ ಉತ್ತರ ಎ ಆಗಿದೆ. 75ನೆಯ ಸರಿಯಾದ ಉತ್ತರ ಎ ಆಗಿದೆ. ಕ್ರಾಸ್ ಪರೀಕ್ಷೆಯ ಸಮಯದಲ್ಲಿ ಮತ್ತು ವಿಷಯಗಳು ಪರಿಚಯಾತ್ಮಕ, ವಿವಾದಾಸ್ಪದ ಅಥವಾ
ಸಾಕಷ್ಟು ಸಾಬೀತಾದಾಗ ಪ್ರಮುಖ ಪ್ರಶ್ನೆಯನ್ನು ಅನುಮತಿಸಲಾಗುತ್ತದೆ. ನಂತರ 76ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮಧ್ಯಸ್ಥಿಕೆಯ ಲಕ್ಷಣವಾಗಿದೆ? ಮಧ್ಯಸ್ಥಿಕೆಯ ಲಕ್ಷಣ ಯಾವುದಾಗಿದೆ ಅಂತ ಕೇಳಿದ್ದಾರೆ. ಸೊ ಇದರ ಸರಿಯಾದ ಉತ್ತರ 76ನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ. ಇದು ಪಕ್ಷಗಳ ನಡುವೆ ಸಮಾಲೋಚನೆಯನ್ನು ಸುಗಮಗೊಳಿಸುವ ತಟಸ್ಥ ಮೂರನೇ ಪಕ್ಷವನ್ನು ಒಳಗೊಂಡಿರುತ್ತದೆ. ಸೊ 77ನೇ ಪ್ರಶ್ನೆ, ದಯಭಾಗ ಮೌನವಾಗಿರುವ ವಿಷಯಗಳಲ್ಲಿ ಏನು ಮೇಲುಗೈ ಸಾಧಿಸುತ್ತದೆ? 77ನೇ ಪ್ರಶ್ನೆಯ ಸರಿಯಾದ ಉತ್ತರ ಎ. ಮಿತಾಕ್ಷರ. 78ನೆಯ ಪ್ರಶ್ನೆ ಬಂದ್ಬಿಟ್ಟು, ನಿಶಾ ಮತ್ತು ಆಕಾಶ್ ಬೇರ್ಪಟ್ಟಿದ್ದಾರೆ ಮತ್ತು ಅವರಿಬ್ಬರು ತಮ್ಮ ಅಪ್ರಾಪ್ತ ಮಗು ಆರವ್ನ ಪಾಲನೆಯನ್ನು ಬಯಸುತ್ತಾರೆ. ನಿಶಾ ಪ್ರಾಥಮಿಕ ಆರೈಕೆದಾರರಾಗಿದ್ದಾರೆ, ಆದರೆ ಆಕಾಶ್ ಅವರು ಆರವ್ಗೆ ಉತ್ತಮ ಆರ್ಥಿಕ ಸ್ಥಿರತೆಯನ್ನು ಒದಗಿಸಬಹುದು ಎಂದು ಹೇಳಿಕೊಂಡಿದ್ದಾರೆ. ಅವರಿಬ್ಬರೂ 1890ರ ಗಾರ್ಡಿಯನ್ ರಕ್ಷಕ ಮತ್ತು ವಾರ್ಡ್ಸ್ ಆಕ್ಟ್ ಅಡಿಯಲ್ಲಿ ನ್ಯಾಯಾಲಯವನ್ನು ಸಂಪರ್ಕಿಸುತ್ತಾರೆ. ಆರವ್ನ ಕಸ್ಟಡಿಯನ್ನು ಪಾಲನೆ ನಿರ್ಧರಿಸುವಲ್ಲಿ ನ್ಯಾಯಾಲಯವು ಈ ಕೆಳಗಿನ ಯಾವ ಅಂಶಗಳನ್ನು ಪ್ರಾಥಮಿಕವಾಗಿ ಪರಿಗಣಿಸುತ್ತದೆ? ಸರಿಯಾದ ಉತ್ತರ 78ನೇ ಪ್ರಶ್ನೆಯ ಸರಿಯಾದ ಉತ್ತರ ಡಿ. ಏನ್ ಹೇಳುತ್ತೆ? ಮಗುವಿನ ಕಲ್ಯಾಣ ಮತ್ತು ಉತ್ತಮ ಹಿತಾಸಕ್ತಿ ಆಗಿದೆ. ಮಗುವಿನ ಕಲ್ಯಾಣ ಮತ್ತು ಉತ್ತಮ ಹಿತಾಸಕ್ತಿ ಇದರ ಸರಿಯಾದ ಉತ್ತರ. ಸೊ 79ನೇ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಯಾವುದಕ್ಕೆ ಹೊಂದಾಣಿಕೆ ಆಗುತ್ತೆ? ಸರಿಯಾದ ಉತ್ತರ ನೋಡ್ಬಿಟ್ಟು ನಾವು ಹೊಂದಾಣಿಕೆ ಸರಿಯಾದ ಆನ್ಸರ್ ಅನ್ನೇ ನೋಡೋಣ. ಸೊ ಇದರ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ 79ರ ಸರಿಯಾದ ಆನ್ಸರ್ ಡಿ. ಇದರ ಸರಿಯಾದ ಆನ್ಸರ್ ಡಿ ಇದೆ. ಡಿ. ಸೊ ಡಿ ಯಾವುದಕ್ಕೆಲ್ಲ ಮ್ಯಾಚ್ ಆಗುತ್ತೆ? ಡಿ ಯಾವುದಕ್ಕೆಲ್ಲ ಮ್ಯಾಚ್ ಆಗುತ್ತೆ ನೋಡೋಣ. ಎ ಬಂದ್ಬಿಟ್ಟು 1ಕ್ಕೆ. ಸೊ ಮಾತನಾಡುವ ಪದಗಳು ಸುನ್ನತ್ ಉಲ್ ಕೌಲ್. ಬಿ ಬಂದ್ಬಿಟ್ಟು 4ಕ್ಕೆ. ಬಿ ದೀಪಿಕಾ ವಿರುದ್ಧ CAT ಕ್ಯಾಟ್. ದೀಪಿಕಾ ವಿರುದ್ಧ ಕ್ಯಾಟ್. ಎಷ್ಟನೇದಿತ್ತು? 4ನೇದ್ದು. ಏನು? ವಿಲಕ್ಷಣ ಸಂಬಂಧಗಳು. ಮತ್ತೆ ಯಾವ ಹೋಲಿಕೆ ಇದೆ? ಸಿ ಬಂದ್ಬಿಟ್ಟು 3. ಮೌನ ಸುನ್ನತ್ ಉಲ್ ತಕ್ರೀಮ್. ನೆಕ್ಸ್ಟ್ ಡಿ ಬಂದ್ಬಿಟ್ಟು 2. ಆಸ್ ಕೌರ್ ವಿರುದ್ಧ ಕರ್ತಾರ್ ಸಿಂಗ್. ಸಾಂಪ್ರದಾಯಿಕ ಕಾನೂನು. ಈ ಆಪ್ಷನ್ ಬಂದ್ಬಿಟ್ಟು ಶಹರಾ ಬಾನು ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ. ಶಹರಾ ಬಾನು ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ತ್ರಿವಳಿ ತಲಾಖ್ಗೆ ಸಂಬಂಧಿಸಿದ್ದು. ನಂತರದ ಪ್ರಶ್ನೆ 80. ಹಿಂದೂ ವಿವಾಹ ಕಾಯಿದೆ 1955ರ ಅಡಿಯಲ್ಲಿ ಸಪಿಂಡ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಯಾವ ವಿಭಾಗಗಳು ಚರ್ಚಿಸುತ್ತವೆ? ಸರಿಯಾದ ಉತ್ತರ 80ನೇ ಸರಿಯಾದ ಉತ್ತರ ಎ. ವಿಭಾಗಗಳು ಸೆಕ್ಷನ್ 3 ಸಬ್ ಕ್ಲಾಸ್ ಎಫ್, ಸಬ್ ಕ್ಲಾಸ್ ಐ ಮತ್ತು ಸಬ್ ಕ್ಲಾಸ್ 2
ವಿಭಾಗ 3 ಸಬ್ ಕ್ಲಾಸ್ ಜಿ ಸೆಕ್ಷನ್ 5 ಸಬ್ ಕ್ಲಾಸ್ ವಿ ಗೆ ವಿವರಣೆ. ನಂತರದ ಪ್ರಶ್ನೆ 81. ಸೆಕ್ಷನ್ ವಿಭಾಗ 15 ಹಿಂದೂ ವಿವಾಹ ಕಾಯ್ದೆ 1955 ರ ಅಡಿಯಲ್ಲಿ ವಿಚ್ಛೇದಿತ ವ್ಯಕ್ತಿ ಮತ್ತೆ ಮದುವೆಯಾಗಲು ಡ್ಯಾಶ್. ಸರಿಯಾದ ಉತ್ತರ 81ನೇದು ಇದು ವಿತ್ಡ್ರಾ ಆಗಿದೆ. ಇದು ವಿತ್ಡ್ರಾ ಆಗಿರೋದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿರುವಂಥ ಇದಿದೆ. ಇದು ಯಾವ ಸರಿಯಾದ ಉತ್ತರ ನೀಡಿಲ್ಲ. ಸೊ 82ನೇ ಪ್ರಶ್ನೆ. ಆರತಿ ಮತ್ತು ರಾಜೇಶ್ ಮದುವೆಯಾಗಿ 5 ವರ್ಷಗಳಾಗಿದೆ. ಕಾಲಾನಂತರದಲ್ಲಿ ಆರತಿಯು ರಾಜೇಶ್ನಿಂದ ನಿರಂತರ ಕ್ರೌರ್ಯಕ್ಕೆ ಒಳಗಾಗಿದ್ದಾಳೆ. ಇದು ಭಾವನಾತ್ಮಕ ಮತ್ತು ಮಾನಸಿಕ ಯಾತನೆಗೆ ಕಾರಣವಾಗಿದೆ. ಹಿಂದೂ ವಿವಾಹ ಕಾಯ್ದೆ 1955 ರ ಸೆಕ್ಷನ್ 13 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಐ ಅಡಿಯಲ್ಲಿ ಕ್ರೌರ್ಯದ ಆಧಾರದ ಮೇಲೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಲು ಆರತಿ ನಿರ್ಧರಿಸುತ್ತಾಳೆ. ಹಿಂದೂ ವಿವಾಹ ಕಾಯಿದೆಯಡಿಯಲ್ಲಿ ವಿಚ್ಛೇದನದ ಆಧಾರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ನಿಜವಾಗಿದೆ? ಸೊ ಇದರ ಸರಿಯಾದ ಉತ್ತರ ಸಿ ಇದರ ಸರಿಯಾದ ಉತ್ತರವಾಗಿದೆ. ಸೊ ಸಿ ಏನಿದೆ, ಆರತಿ ಅವರು ಮಾನಸಿಕ ಅಥವಾ ದೈಹಿಕ ಕ್ರೌರ್ಯವನ್ನು ಸಾಬೀತುಪಡಿಸುವವರೆಗೆ ಕ್ರೌರ್ಯದ ಆಧಾರದ ಮೇಲೆ ವಿಚ್ಛೇದನವನ್ನು ಪಡೆಯಬಹುದು. ಸೊ ನಂತರದ ಪ್ರಶ್ನೆ 83. 1980 ರ ದಶಕದ ಆರಂಭದಲ್ಲಿ ಸಾಮಾಜಿಕ ಕಾರ್ಯಕರ್ತರ ಗುಂಪು ದೆಹಲಿಯ ಬಳಿ ಕಲ್ಲುಗಣಿಗಳಲ್ಲಿ, ಕ್ವಾರಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನು ತೀವ್ರವಾಗಿ ಶೋಷಣೆ ಮಾಡುವುದನ್ನು ಕಂಡುಹಿಡಿದಿದೆ. ಅನೇಕ ಮಕ್ಕಳನ್ನು ಒಳಗೊಂಡಂತೆ ಕಾರ್ಮಿಕರು ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡುತ್ತಿದ್ದರು, ತಾತ್ಕಾಲಿಕ ಆಶ್ರಯದಲ್ಲಿ ವಾಸಿಸುತ್ತಿದ್ದರು ಮತ್ತು ಸಾಲ ಮತ್ತು ಬಲವಂತದ ದುಡಿಮೆಯ ಚಕ್ರದಲ್ಲಿ ಪರಿಣಾಮಕಾರಿಯಾಗಿ ಸಿಕ್ಕಿಬಿದ್ದಿದ್ದರು. ಷರತ್ತುಗಳು ಮೂಲಭೂತ ಮಾನವ ಹಕ್ಕುಗಳ ವ್ಯವಸ್ಥಿತ ಉಲ್ಲಂಘನೆಗಳನ್ನು ಬಹಿರಂಗಪಡಿಸಿದವು. ಅಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳ ವಿಷಮ ಪರಿಸ್ಥಿತಿಗಳನ್ನು ಪರಿಶೀಲಿಸಲು ಸುಪ್ರೀಂ ಕೋರ್ಟ್ ಅನ್ನು ಸಂಪರ್ಕಿಸಲಾಯಿತು ಮತ್ತು ಈ ಪ್ರಕರಣದಲ್ಲಿ ನ್ಯಾಯಾಲಯದ ಕೆಳಗಿನ ಅಭಿಪ್ರಾಯಗಳಲ್ಲಿ ಒಂದನ್ನು ಈ ಕೆಳಗಿನವುಗಳಿಂದ ಗುರುತಿಸಲಾಗಿದೆ. ಸರಿಯಾದ ಉತ್ತರ ಡಿ ಇದರ ಸರಿಯಾದ ಉತ್ತರ. ಸುಪ್ರೀಂ ಕೋರ್ಟ್ ಬಲವಂತದ ದುಡಿಮೆಯ ವಿರುದ್ಧದ ಹಕ್ಕನ್ನು ಆರ್ಟಿಕಲ್ 21 ರ ಅಡಿಯಲ್ಲಿ ಜೀವನ ಮತ್ತು ಮಾನವ ಘನತೆಯ ಹಕ್ಕಿನಿಂದ ಪಡೆದ ಮೂಲಭೂತ ಹಕ್ಕು ಎಂದು ಗುರುತಿಸಿದೆ. ನಂತರದ ಪ್ರಶ್ನೆ 84. ನೀಡಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಹೇಳಿಕೆ 1. ಪಿಐಎಲ್ ಪ್ರಕರಣದಲ್ಲಿ ಸಾಂಪ್ರದಾಯಿಕ ಪ್ರಕರಣಗಳಂತೆಯೇ ನ್ಯಾಯಾಲಯವು ನಿಷ್ಕ್ರಿಯ ಪಾತ್ರವನ್ನು ವಹಿಸುತ್ತದೆ. ಹೇಳಿಕೆ 2. ಪಿಐಎಲ್ ಪ್ರಾಥಮಿಕವಾಗಿ ವೈಯಕ್ತಿಕ ವಿವಾದಗಳ ಮೇಲೆ ಕೇಂದ್ರೀಕರಿತವಾಗಿದೆ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಪಿಐಎಲ್. ಸರಿಯಾದ ಉತ್ತರ ಎ. ಇದರ ಸರಿಯಾದ ಉತ್ತರ ಎ. ಎರಡೂ ಹೇಳಿಕೆಗಳು ತಪ್ಪು ಅಂತ ಕೊಡಲಾಗಿದೆ. ಸೊ ನಂತರದ ಪ್ರಶ್ನೆ 85. ಮುಸ್ಲಿಂ ಮಹಿಳೆ ಫಾತಿಮಾ ಅವರನ್ನು ಪತಿ ಇಮ್ರಾನ್ ತಲಾಕ್ ಮೂಲಕ ವಿಚ್ಛೇದನ ಪಡೆದಿದ್ದಾರೆ. ಫಾತಿಮಾ ಈಗ ತನಗೆ ಮತ್ತು ತನ್ನ 2 ಅಪ್ರಾಪ್ತ ಮಕ್ಕಳಿಗೆ ಇಮ್ರಾನ್ನಿಂದ ಜೀವನಾಂಶವನ್ನು ಕೋರಿದ್ದಾಳೆ. ಇಮ್ರಾನ್ ಫಾತಿಮಾ ಮರುಮದುವೆಯಾಗಿದ್ದಾಳೆ ಮತ್ತು ಆದ್ದರಿಂದ ಯಾವುದೇ ಜೀವನಾಂಶಕ್ಕೆ ಅರ್ಹಳಾಗಿಲ್ಲ ಎಂದು ವಾದಿಸುತ್ತಾರೆ. ಮುಸ್ಲಿಂ ಕಾನೂನಿನ ಅಡಿಯಲ್ಲಿ ಫಾತಿಮಾ ಅವರ ಪೋಷಣೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಾಗಿದೆ?
ಸರಿಯಾದ ಉತ್ತರ ಇಲ್ಲಿ ಕ್ವಶನ್ ವಿಡ್ರಾ ಮಾಡಿದ್ದಾರೆ. ಸೊ ಇದು ಸರಿಯಾದ ಉತ್ತರ ಗುರುತಿಸಿಲ್ಲ. ಇದು ಗ್ರೇಸ್ ಮಾರ್ಕ್ ಬಂದಿರುವಂಥ ಪ್ರಶ್ನೆ ಆಗಿದೆ. ನಂತರದ ಪ್ರಶ್ನೆ 86. ವೈವಾಹಿಕ ಹಕ್ಕುಗಳ ಮರುಸ್ಥಾಪನೆಯ ಪರಿಹಾರವನ್ನು ಹಿಂದೂ ವಿವಾಹ ಕಾಯಿದೆ 1955ರ ಸೆಕ್ಷನ್ ಡ್ಯಾಶ್ ರಲ್ಲಿ ನೀಡಲಾಗಿದೆ. ಸೊ 86ನೇ ಸರಿಯಾದ ಉತ್ತರ ಎ, ಸೆಕ್ಷನ್ 9. 87ನೇ ಪ್ರಶ್ನೆ. ಯಾವ ಪ್ರಕರಣದಲ್ಲಿ ಜೈಲು ಕೈದಿಯೊಬ್ಬರು ದೈಹಿಕ ಹಿಂಸೆಯನ್ನು ವಿವರಿಸುವ ಪತ್ರವನ್ನು ಸುಪ್ರೀಂ ಕೋರ್ಟ್ಗೆ ಕಳುಹಿಸಿದರು ಮತ್ತು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳಲ್ಲಿ ಪ್ರವರ್ತಕರಾದರು, ಆದರೂ ನ್ಯಾಯಾಲಯವು ನಂತರ ಪತ್ರಗಳನ್ನು ಪರಿಗಣಿಸುವ ಅಭ್ಯಾಸವನ್ನು ಕೈಬಿಟ್ಟಿತು? ಸೊ 87ನೆಯ ಸರಿಯಾದ ಉತ್ತರ ಸಿ, ಸುನಿಲ್ ಬಾತ್ರಾ ವಿರುದ್ಧ ದೆಹಲಿ ಆಡಳಿತ. ಸುನಿಲ್ ಬಾತ್ರಾ ವಿರುದ್ಧ ದೆಹಲಿ ಆಡಳಿತ. ಸೊ ನಂತರದ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುವು ಆಡಳಿತಾತ್ಮಕ ಕ್ರಮದ ನ್ಯಾಯಾಂಗ ಪರಿಶೀಲನೆಗೆ ಆಧಾರವಾಗಿಲ್ಲ? ಸೊ 88ನೆಯ ಪ್ರಶ್ನೆಯ ಸರಿಯಾದ ಉತ್ತರ ಎ, ಕೇವಲ 4 ಮಾತ್ರ. ಸೊ ಇಲ್ಲಿ 4 ಕೊಟ್ಟಿದ್ದು, ಇದರಲ್ಲಿ ಸಾರ್ವಜನಿಕ ಅಭಿಪ್ರಾಯ ಎಂಬ ನಾಲ್ಕನೆಯ ಆಯ್ಕೆಯನ್ನು ಸರಿ ಎಂದು ಹೇಳಲಾಗಿದೆ. ಸೊ ಆಪ್ಷನ್ ಎ ಕೇವಲ 4 ಮಾತ್ರ ಇದರ ಸರಿಯಾದ ಉತ್ತರ. 89ನೇ ಪ್ರಶ್ನೆ. ವೃತ್ತಿಪರ ನೀತಿಶಾಸ್ತ್ರದಲ್ಲಿ ಹಿತಾಸಕ್ತಿಯ ಸಂಘರ್ಷ ಏನು ಸೂಚಿಸುತ್ತದೆ? 89ನೆಯ ಸರಿಯಾದ ಉತ್ತರ ಎ, ಸರಿಯಾದ ಉತ್ತರ ಎ, ವೈಯಕ್ತಿಕ ಆಸಕ್ತಿಗಳು ವೃತ್ತಿಪರ ಕರ್ತವ್ಯಗಳೊಂದಿಗೆ ಸಂಘರ್ಷಗೊಳ್ಳುವ ಪರಿಸ್ಥಿತಿ. ನಂತರದ ಪ್ರಶ್ನೆ. ವಕೀಲ ಶ್ರೀ ಎಕ್ಸ್ ಆಸ್ತಿ ವಿವಾದದ ಪ್ರಕರಣದಲ್ಲಿ ಕ್ಲೈಂಟ್ ಶ್ರೀ ವೈ ಅನ್ನು ಪ್ರತಿನಿಧಿಸುತ್ತಿದ್ದರು. ವಿಚಾರಣೆಯ ಸಮಯದಲ್ಲಿ ವಕೀಲ ಶ್ರೀ ಎಕ್ಸ್ ಅವರು ಪ್ರಕರಣವನ್ನು ವಿಳಂಬಗೊಳಿಸಲು ಎದುರಾಳಿ ಪಕ್ಷದಿಂದ ಲಂಚವನ್ನು ಸ್ವೀಕರಿಸಿದರು. ಇದು ಶ್ರೀ ವೈ ಅವರ ಹಿತಾಸಕ್ತಿಗಳಿಗೆ ಗಮನಾರ್ಹ ಹಾನಿಯನ್ನುಂಟು ಮಾಡಿತು. ಇದಲ್ಲದೆ ಶ್ರೀ ಎಕ್ಸ್ ತನ್ನ ಕ್ಲೈಂಟ್ಗೆ ನಿರ್ಣಾಯಕ ವಿಚಾರಣೆಯ ದಿನಾಂಕಗಳ ಬಗ್ಗೆ ತಿಳಿಸಲು ವಿಫಲವಾದರು. ಇದು ಪ್ರತಿಕೂಲ ತೀರ್ಪುಗಳಿಗೆ ಕಾರಣವಾಗುತ್ತದೆ. ಮೇಲಿನ ಸಮಸ್ಯೆಯ ಆಧಾರದ ಮೇಲೆ ಸರಿಯಾದ ಆಯ್ಕೆಯನ್ನು ಆರಿಸಿ. ಸೊ ಇದರ ಸರಿಯಾದ ಉತ್ತರ ಬಿ. ಇದರ ಸರಿಯಾದ ಉತ್ತರ ಬಿ. ಇದು ವೃತ್ತಿಪರ ನೈತಿಕತೆಗಾಗಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮಾಡಿದ ನಿಯಮಗಳ ಉಲ್ಲಂಘನೆಯಾಗಿದೆ. ನಂತರದ ಪ್ರಶ್ನೆ 91. ವೃತ್ತಿಪರ ದುಷ್ಕೃತ್ಯದ ಪ್ರಕರಣಗಳಲ್ಲಿ ವಿಚಾರಣೆಯ ಸ್ವರೂಪ. 1, 2, 3, 4 ಕೊಡಲಾಗಿದೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಡಿ. ಸರಿಯಾದ ಉತ್ತರ ಡಿ, ಕೇವಲ 3 ಮಾತ್ರ ಸರಿ ಇದೆ. 3ನೇದು ಏನಿದೆ? ಅರೆ ಅಪರಾಧ ಸ್ವಭಾವ ಲಕ್ಷಣ. ನಂತರದ ಪ್ರಶ್ನೆ 92. ಕೆಳಗೆ 2 ಹೇಳಿಕೆಗಳು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು ಲೇಬಲ್ ಮಾಡಲಾಗಿದೆ ಮತ್ತು ಇನ್ನೊಂದನ್ನು ಕಾರಣ ಆರ್ ಎಂದು ಗುರುತು ಮಾಡಲಾಗಿದೆ. ಪ್ರತಿಪಾದನೆ ಎ. ಪಿಐಎಲ್ನ ಪ್ರಕರಣದಲ್ಲಿ ಲೋಕಸ್ ಸ್ಟ್ಯಾಂಡಿ ಪರಿಕಲ್ಪನೆಯ ಸಡಿಲಗೊಳ್ಳುತ್ತದೆ. ಕಾರಣ ಆರ್. ಪಿಐಎಲ್ ಯಾವುದೇ ಸಾರ್ವಜನಿಕ ಮನೋಭಾವದ ವ್ಯಕ್ತಿಗೆ ತಮ್ಮನ್ನು ಪ್ರತಿನಿಧಿಸಲು ಸಾಧ್ಯವಾಗದವರ ಪರವಾಗಿ ನ್ಯಾಯಾಲಯವನ್ನು ಸಂಪರ್ಕಿಸಲು ಅನುಮತಿಸುತ್ತದೆ. ಮೇಲಿನ 2 ಹೇಳಿಕೆಗಳ ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಬಿ. ಬಿ ಇದರ ಸರಿಯಾದ ಉತ್ತರ. ಬಿ ಏನು ಹೇಳುತ್ತೆ? ಎ ಮತ್ತು ಆರ್ ಎರಡೂ ನಿಜ ಮತ್ತು ಆರ್ ಎ ನ ಸರಿಯಾದ ವಿವರಣೆಯಾಗಿದೆ. ನಂತರದ ಪ್ರಶ್ನೆ 93.
ಕೆಳಗಿನವುಗಳಲ್ಲಿ ಯಾವುದು ನಿಯೋಜಿತ ಶಾಸನವನ್ನು ಉತ್ತಮವಾಗಿ ವ್ಯಾಖ್ಯಾನಿಸುತ್ತದೆ? ಸರಿಯಾದ ಉತ್ತರ ಡಿ. ಸರಿಯಾದ ಉತ್ತರ ಡಿ. ಏನ್ ಹೇಳುತ್ತೆ ಡಿ? ಸಂಸತ್ತು ಅವರಿಗೆ ನೀಡಿದ ಅಧಿಕಾರದ ಅಡಿಯಲ್ಲಿ ಆಡಳಿತಾತ್ಮಕ ಪ್ರಾಧಿಕಾರದಿಂದ ಮಾಡಿದ ಕಾನೂನುಗಳು. ನಂತರದ ಪ್ರಶ್ನೆ 94. 2020ರಲ್ಲಿ ದರೋಡೋ ಗ್ರಾಮದಲ್ಲಿ ಪಂಚಾಯತ್ನ ಅಧಿಕಾರಾವಧಿಯು ಆ ವರ್ಷವೇ ಮುಗಿಯುತ್ತಿದ್ದಂತೆ ಕೋವಿಡ್ ಸಾಂಕ್ರಾಮಿಕ ರೋಗದಿಂದಾಗಿ ಪಂಚಾಯತ್ ಚುನಾವಣೆಗಳು ನಡೆಯಲು ಸಾಧ್ಯವಾಗಲಿಲ್ಲ. ಶ್ರೀ ಹರಿಬನ್ನೆ ಪಂಚಾಯತ್ ಅಧಿಕಾರಾವಧಿಯ ನಂತರ ಪಂಚಾಯತ್ ವಿಸರ್ಜನೆಯ ನಂತರ ಆ ವರ್ಷ ಜನರನ್ನು ಪ್ರತಿನಿಧಿಸಿದರು ಮತ್ತು ರಾಜ್ಯದ ಪಂಚಾಯತ್ ರಾಜ್ ಕಾಯಿದೆಯ ಪ್ರಕಾರ ನಿಯೋಜಿತ ಅಧಿಕಾರವನ್ನು ಚಲಾಯಿಸುವ ಕಾನೂನನ್ನು ತಮ್ಮ ದಿನದ ಆರ್ಥಿಕ ಚಟುವಟಿಕೆಗಳನ್ನು ರೂಪಾಯಿ 100ಗೆ ಸೀಮಿತಗೊಳಿಸಿದರು. ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಇದನ್ನು ಅನುಮತಿಸಲಾಗಿದೆ ಅಥವಾ ನಿರ್ಬಂಧಿಸಲಾಗಿದೆ? ಸೊ ಇದರ ಸರಿಯಾದ ಉತ್ತರ ಬಿ. ಇದರ ಸರಿಯಾದ ಉತ್ತರ ಬಿ. ಏನ್ ಹೇಳುತ್ತೆ? MCD ವಿರುದ್ಧ ಬಿರ್ಲಾ ಕಾಟನ್ ಮಿಲ್ಸ್. MCD ವಿರುದ್ಧ ಬಿರ್ಲಾ ಕಾಟನ್ ಮಿಲ್ಸ್. ಸೊ 95ನೇ ಪ್ರಶ್ನೆ. ಸೂಪರ್ ನಗರದ ಎಕ್ಸ್ ಎಂಬ ಹೆಸರಿನ ಉತ್ಪಾದನಾ ಕಂಪನಿಯು ಪರಿಸರ ಸಂರಕ್ಷಣಾ ಕಾಯಿದೆ 1986 ಮತ್ತು ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 1974ರ ನಿಬಂಧನೆಗಳನ್ನು ಉಲ್ಲಂಘಿಸಿ ಸಂಸ್ಕರಿಸದೆ ಕೈಗಾರಿಕಾ ತ್ಯಾಜ್ಯವನ್ನು ಹತ್ತಿರದ ನದಿಗೆ ಬಿಡುತ್ತಿದೆ. ತೀವ್ರ ಮಾಲಿನ್ಯಕ್ಕೆ ಕಾರಣವಾಗಿದೆ. ನದಿ ನೀರನ್ನು ಕುಡಿಯಲು ಅಸುರಕ್ಷಿತವಾಗಿಸುತ್ತದೆ ಮತ್ತು ಜಲಚರಗಳಿಗೆ ಹಾನಿ ಮಾಡಿದೆ. ನೀರಾವರಿ ಮತ್ತು ದೈನಂದಿನ ಅಗತ್ಯಗಳಿಗಾಗಿ ನದಿಯನ್ನು ಅವಲಂಬಿಸಿರುವ ಸ್ಥಳೀಯ ರೈತರು ಮತ್ತು ನಿವಾಸಿಗಳು ಕಲುಷಿತ ನೀರಿನಿಂದ ಆರೋಗ್ಯ ಸಮಸ್ಯೆಗಳು ಮತ್ತು ಬೆಳೆ ನಾಶವನ್ನು ಎದುರಿಸಲು ಪ್ರಾರಂಭಿಸಿದ್ದಾರೆ. ಸ್ಥಳೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಹಲವು ಬಾರಿ ದೂರು ನೀಡಿದರೂ ಕಂಪನಿ ಸಂಸ್ಥೆ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮೇಲೆ ಸಮಸ್ಯೆಯ ಆಧಾರದ ಮೇಲೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ 95ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ. ಇದರ ಸರಿಯಾದ ಉತ್ತರ. ಇದು ನೀರು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 1974ರ ಸೆಕ್ಷನ್ 24ರ ಉಲ್ಲಂಘನೆಯಾಗಿದೆ. ನಂತರ 96ನೇ ಪ್ರಶ್ನೆ. ಕೆಳಗಿನ ಯಾವ ಕಾಯಿದೆಯನ್ನು ಅಂಬ್ರೆಲಾ ಶಾಸನ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ? ಅಂಬ್ರೆಲಾ ಶಾಸನ. 96ನೆಯ ಸರಿಯಾದ ಉತ್ತರ ಎ. ಪರಿಸರ ಸಂರಕ್ಷಣೆ ಕಾಯ್ದೆ 1986 ಅಂಬ್ರೆಲಾ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ 97ನೇದು ಬಂದ್ಬಿಟ್ಟು ಮಧ್ಯವರ್ತಿಯನ್ನು ವಿವರಿಸುವ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000ರ ವಿಭಾಗ 2 ಸಬ್ಕ್ಲಾಸ್ 1 ಸಬ್ಕ್ಲಾಸ್ ಡಬ್ಲ್ಯೂ ಅಡಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸೇರಿಸಲಾಗಿದೆ? ಸೊ ಇಲ್ಲಿ ಸರಿಯಾದ ಉತ್ತರ ನೋಡೋಣ. ಸೊ 97ನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಆಗಿದೆ. 97ನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಆಗಿದೆ. ಸೊ ಸಿ ಏನ್ ಹೇಳುತ್ತೆ ಅಂತಂದ್ರೆ 1, 3 ಮತ್ತು 4. 1ನೇದ್ದು ಸೈಬರ್ ಕೆಫೆಗಳು, 3ನೇದ್ದು ಸಾಮಾಜಿಕ ಮಾಧ್ಯಮ ವೇದಿಕೆಗಳು, 4ನೇದ್ದು ಇಂಟರ್ನೆಟ್ ಸೇವೆ ಒದಗಿಸುವವರು. ಸೊ ನಂತರದ ಪ್ರಶ್ನೆ 98. ಸೂಕ್ತವಾದ ಕಾರ್ಯವಿಧಾನದ ಸುರಕ್ಷತೆಗಳು ವಸ್ತುನಿಷ್ಠತೆಗೆ ಬೆದರಿಕೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಸಂಭವನೀಯ ಪಕ್ಷಪಾತದ ಯಾವುದೇ
ಗ್ರಹಿಕೆಯನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಕಾರ್ಯವಿಧಾನದ ರಕ್ಷಣಾತ್ಮಕವಲ್ಲ? ಸೊ ಸರಿಯಾದ ಉತ್ತರ 98. 98ನೆಯ ಉತ್ತರವೂ ಕೂಡ ಗ್ರೇಸ್ ಮಾರ್ಕ್ಸ್ ಅಂತ ತೋರಿಸಿದ್ದಾರೆ. ಸೊ ಇದು ಯಾವುದೇ ಸ್ಪಷ್ಟವಾದ ಇದೇ ಆನ್ಸರು ಅಂತ ಇಲ್ಲಿ ಹೇಳೋದು ಗುರುತಿಸಿಲ್ಲ. ಸೊ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ 99ನೇ ವಿಭಾಗ 2 ಸಬ್ ಕ್ಲಾಸ್ 84 ಪ್ರಕಾರ ಷೇರು ಎಂದರೆ ಕಂಪನಿಯ ಷೇರು ಬಂಡವಾಳದಲ್ಲಿ ಪಾಲು ಮತ್ತು ಡ್ಯಾಶ್ ಒಳಗೊಂಡಿರುತ್ತದೆ. ಸರಿಯಾದ ಉತ್ತರ 99ನೇದು ಡಿ ಇದರ ಸರಿಯಾದ ಉತ್ತರ. ಸೊ ಡಿ ಇದರ ಸರಿಯಾದ ಉತ್ತರ. ಕೇವಲ 3 ಅಂತ ಡಿ ಹೇಳುತ್ತೆ. ಸೊ ಮೂರನೇದೇನಿದೆ? ಷೇರುಗಳು, ಕೇವಲ ಷೇರುಗಳನ್ನು ಒಳಗೊಂಡಿರುತ್ತದೆ. ಸೊ ಕೊನೆಯ ಪ್ರಶ್ನೆ, ಕಂಪನಿಗಳ ಕಾಯಿದೆ 2013ರ ವಿಭಾಗ 43 ಡ್ಯಾಶ್ಗೆ ಒದಗಿಸುತ್ತದೆ. ಸರಿಯಾದ ಉತ್ತರ ಸಿ. ಸರಿಯಾದ ಉತ್ತರ ಸಿ. ಷೇರುಗಳ ಬಂಡವಾಳದ ವಿಧಗಳು. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.